Shall I start, sir? Yes, we can get started. Yes. Good afternoon, students. Once again, welcome to the class. Screen ಕಾಣ್ತಾ ಇದೆಯಾ ಎಲ್ರಿಗೂ ಕ್ಲಿಯರ್ ಆಗಿ? Yes, ma'am. ಓಕೆ ಎಸ್. ಸೊ ನೆಕ್ಸ್ಟ್ ಚಾಪ್ಟರ್ ರಿಲೇಷನ್ಸ್ ಫಂಕ್ಷನ್ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಒಂದ್ 3-4 ಕ್ವೆಶನ್ಸ್ ಉಳಿದಿತ್ತು ಲಾಸ್ಟ್ ಚಾಪ್ಟರ್ ಅಲ್ಲಿ, ಮುಗಿಸ್ಬಿಡೋಣ. ಪ್ಲೀಸ್ ಟೆಲ್ ಮಿ, ಡಿಡ್ ಐ ಡೂ ದಿಸ್ ಕ್ವೆಶನ್ ಇನ್ ದ ಲಾಸ್ಟ್ ಕ್ಲಾಸ್? ಇದು ಮುಗಿಸಿದ್ವಾ? ಬರ್ದಿದ್ದೀರಲ್ವಾ ನೋಟ್ಸು? ಸ್ವಲ್ಪ ನೋಡಿ ಹೇಳ್ಬೋದಾ? I guess till here we finished. ಹೌದಲ್ವಾ? cos inverse 7/25 ಇದು ಆನ್ಸರ್ 7/24 ಬಂದಿತ್ತು. ಓಕೆ, ಸೊ ಇದು ನೆಕ್ಸ್ಟ್ ಕ್ವೆಶನ್ ಸಿಂಪ್ಲೆಸ್ಟ್ ಫಾರ್ಮ್ ಮೇಲೆ ಇದೆ. ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಮಾಡ್ತಾ ಇದ್ವಿ, ಅದರಲ್ಲಿ ಪ್ರಿನ್ಸಿಪಲ್ ಬ್ರಾಂಚಸ್ ರಿಲೇಟೆಡ್ ಕ್ವೆಶನ್ಸ್ ಮಾಡ್ತಾ ಇದ್ವಿ, ಲೈಕ್ ಡೊಮೇನ್ ಆಫ್ ದ ಇನ್ವರ್ಸ್ ಫಂಕ್ಷನ್ಸ್ ಅಂಡ್ ರೇಂಜ್ ಆಫ್ ದ ಇನ್ವರ್ಸ್ ಫಂಕ್ಷನ್ಸ್. ಈ ಚಾಪ್ಟರ್ ಅಲ್ಲಿ ನಿಮ್ಗೆ ಪ್ರಾಪರ್ಟೀಸ್ ಆಫ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಕಂಪ್ಲೀಟ್ ಆಗಿ ಡಿಲೀಟ್ ಆಗಿರೋದು. ಬಟ್ ಸ್ವಲ್ಪ ಪ್ರಾಪರ್ಟಿ ಯೂಸ್ ಮಾಡದೆ ಯಾವ್ದಾದ್ರು ಸ್ವಲ್ಪ ಎಕ್ಸಾಂಪಲ್ಸ್ ಪ್ರೀವಿಯಸ್ ನಾಲೆಜ್ ಮೇಲೆ ಮಾಡಕ್ ಬರುತ್ತಾ ಆ ತರ ಸ್ವಲ್ಪ ಕ್ವೆಶನ್ಸ್ ಅನ್ನ ಕವರ್ ಮಾಡಿದೀವಿ. ಆದ್ರೂ ಯೂಶುವಲಿ ಪ್ರಾಪರ್ಟೀಸ್ ಮೇಲೆ ಬರೋ ಕ್ವೆಶನ್ಸ್ ಅನ್ನ ಜಾಸ್ತಿ ಕೇಳಲ್ಲ. ಬಟ್ ಫಾರ್ ಯೋರ್ ನಾಲೆಜ್ ಸೇಕ್ ಐ ಹ್ಯಾವ್ ಡನ್ ವಿದೌಟ್ ಯೂಸಿಂಗ್ ದ ಪ್ರಾಪರ್ಟೀಸ್. ಓಕೆ, ಸೊ ಈ ಕ್ವೆಶನ್ ಸಿಂಪ್ಲೆಸ್ಟ್ ಫಾರ್ಮ್ ಮೇಲೆ ಇದೆ. ಈ ತರ ಕ್ವೆಶನ್ ಬಂದೇ ಬರುತ್ತೆ ಡೆಫಿನೆಟ್ ಆಗಿ. ಏನ್ ಕೇಳ್ತಾ ಇದ್ದಾರೆ? ವಾಟ್ ಈಸ್ ದ ಸಿಂಪ್ಲೆಸ್ಟ್ ವ್ಯಾಲ್ಯೂ ಆಫ್ ಕಾಟ್ ಇನ್ವರ್ಸ್ ಆಫ್ rational function ಇದೆ square root of 1 minus sin x plus square root of 1 plus sin x divided by root of 1 minus sin x minus 1 plus sin x. ಓಕೆ, ಸೊ ಈಗ ನೋಡ್ಬೋದು ಫಸ್ಟ್ x ಎಲ್ಲಿಂದ ಎಲ್ಲಿ ಬಿಲಾಂಗ್ ಆಗ್ತಾ ಇದೆ? 0 to π/4 ಅಂದ್ರೆ ಓಪನ್ ಇಂಟರ್ವಲ್ ಫಸ್ಟ್ ಕ್ವಾಡ್ರಂಟ್ ನಲ್ಲಿ ಇದೆ, 0 ಇಂದ 45 ಡಿಗ್ರಿ ವರೆಗೂ. ಯಾವ ಫಂಕ್ಷನ್ ಇದೆ ಇಲ್ಲಿ? ಕಾಟ್ ಇನ್ವರ್ಸ್. ಈಗ ಕೊಟ್ಟಿರೋ ಪ್ರಿನ್ಸಿಪಲ್ ಬ್ರಾಂಚ್ ಅಲ್ಲಿ ಇದ್ರೆ ನಾವು ಕಾಟ್ ಇನ್ವರ್ಸ್ ಆಫ್ ಕಾಟ್ ಈ ತರ ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡ್ಕೊಂಡು ಇದನ್ನ ಎಕ್ಸ್ ಅಂತ ಬರಿತೀವಿ. ಬಟ್ ಇಲ್ಲಿ ಆ ತರ ಸ್ಕೋಪ್ ಇಲ್ಲ. ಸೊ ಸ್ವಲ್ಪ ಈ ರ್ಯಾಷನಲ್ ಫಂಕ್ಷನ್ ಅನ್ನ ನಾವು ಸಾಲ್ವ್ ಮಾಡಬೇಕು. ಸೊ ಫಾರ್ ಸಾಲ್ವಿಂಗ್ ದಿಸ್ ಪ್ಲೀಸ್ ಟೇಕ್ ಕೇರ್ ದಟ್ ವಿ ಆರ್ ಗೋಯಿಂಗ್ ಟು ಯೂಸ್ ಸರ್ಟನ್ ಐಡೆಂಟಿಟೀಸ್. ಸರಿನಾ? ಈಗ ಇಲ್ಲಿ ಒಂದು ಏನಿದೆ 1 ಅಂತ ಇದೆ. ಸರಿನಾ? ನಮ್ಗೆ ಒಂದು ಫಾರ್ಮುಲಾ ಗೊತ್ತು, ಏನು? sin square x plus cos square x is always 1. ಹೌದಾ? ಓಕೆ, ಸಿಮಿಲರ್ಲಿ ಇಲ್ಲಿ ಯಾವ ಫಂಕ್ಷನ್ ಇದೆ? sin x ಇದೆ. ಆದ್ರೆ ನಮ್ಗೆ ಒಂದು ಫಾರ್ಮುಲಾ ಗೊತ್ತು, sin 2x. ವಾಟ್ ಇಸ್ sin 2x? 2 sin x into cos x. ಕರೆಕ್ಟಾ? ಆದ್ರೆ ಇಲ್ಲಿ 2x ಇಲ್ಲ, x ಇದೆ. ಅಂದ್ರೆ ನಾವ್ ಏನ್ ತಗೋಬೇಕು ಇಲ್ಲಿ? ಹಾಫ್ ಆಂಗಲ್ ತಗೋಬೇಕು. ಹೌದಾ? ನಾನ್ ನಿಮ್ಗೆ ಒಂದ್ಸಲ ಯಾವಾಗೋ ಹೇಳಿದ್ದೆ ಅನ್ಕೋತೀನಿ ಈ ಚಾಪ್ಟರ್ ಅಲ್ಲಿ, ಹಾಫ್ ಆಂಗಲ್ಸ್ ಅಂದ್ರೆ ಇಲ್ಲಿ 2x ಇದೆ, ಆದ್ರೆ ನಮ್ಗೆ ಬೇಕಾಗಿರೋದು x ಮಾತ್ರ. ಸೊ ಹಾಫ್ ಆಂಗಲ್ ತಗೊಳ್ಳೋಣ. ಹಾಫ್ ಆಂಗಲ್ ತಗೊಂಡ್ರೆ 2x/2 ಎಷ್ಟಾಯ್ತು? x ಆಯ್ತು. ಅದೇ ತರ ಇಲ್ಲೇನ್ ಸಿಗುತ್ತೆ ನಿಮ್ಗೆ? x/2 x/2 ಬಿಕಾಸ್ ಯು ಆರ್ ಟೇಕಿಂಗ್ ಹಾಫ್ ಆಂಗಲ್. ನಾವು ಸಿನ್ಸ್ ಯು ಆರ್ ಟೇಕಿಂಗ್ ದಿಸ್ ಹಾಫ್ ಆಂಗಲ್, ಇಲ್ಲೂ ಕೂಡ ಈ ಫಾರ್ಮುಲಾಗೂ ಕೂಡ ಹಾಫ್ ಆಂಗಲ್ ತಗೊಳ್ಳೋಣ, ಯಾಕಂದ್ರೆ ಎಲ್ಲಾ ಕಡೆ ಒಂದೇ ಆಗಿರ್ಬೇಕದು. ಸೊ ಲೈಕ್ ದಿಸ್ ಐ ಕ್ಯಾನ್ ರೀರೈಟ್ ಮೈ ಕ್ವೆಶನ್. ಓಕೆ, ನಾವು ಸಿ ಇಲ್ಲಿ ಹೊರಗಡೆ ಯಾವ ಫಂಕ್ಷನ್ ಇದೆ? ಕಾಟ್ ಇನ್ವರ್ಸ್. ಈ ಕಾಟ್ ಎಕ್ಸ್ ನ ಹೇಗ್ ಬರೀತೀರಾ? cos x divided by sin x ಅಂತ ಬರೀತೀರಾ. ಹೌದಾ? now since here this is addition is always commutative and this is product is also commutative. so sin square plus cos square or cos square plus sin square ಎಲ್ಲ ಒಂದೇ ಆಗುತ್ತೆ. ಸೊ ನಾನು ಫಸ್ಟ್ cos ಬರ್ಕೊಂತೀನಿ, ಇದನ್ನ ರೀರೈಟ್ ಮಾಡ್ಕೊಳ್ಳೋಣ. ಸರಿನಾ? ಓಕೆ, ಸೊ ಏನೇನಿದೆ? 1 ಅನ್ನ ಹೇಗ್ ಬರ್ಕೊಳ್ಳೋಣ? cos square x/2 plus sin square x/2 ಅಂದ್ರೆ sin square plus cos square ಮೈನಸ್ ಸೈನ್ ಎಕ್ಸ್. ಓಕೆ, ಇಲ್ಲೇನಿದೆ ಇವಾಗ? ಸೈನ್ ಎಕ್ಸ್ ಇದೆ. ಸರಿನಾ? ಸೈನ್ ಎಕ್ಸ್ ನ ಹೇಗ್ ಬರ್ಕೊಳ್ಳೋಣ? 2 sin x/2 cos x/2. ಓಕೆ, or I'll just take this page from here. I'll write. Okay, so cot inverse of, yes, 1 ಹೇಗ್ ಬರ್ಕೊಂತಾ ಇದೀವಿ? sin square plus cos square, or since it is commutative I can write like this, minus sin x. sin x ಏನ್ ಸಿಕ್ತು ನಮ್ಗೆ? 2 sin into cos or cos into sin, one and the same. ಸರಿನಾ? ಸೊ ದಿಸ್ ಇಸ್ ಯೋರ್ ಫಸ್ಟ್ ಸ್ಕ್ವೇರ್ ರೂಟ್. ಎಲ್ಲೆಲ್ಲಿದೆ ಎಲ್ಲಾ ಕಡೆ ಸೇಮ್ ಬರೀತಾ ಹೋಗೋಣ. 1 ಮತ್ತೆ ಏನ್ ಬರ್ಕೊಳ್ಳೋಣ? cos square x/2 plus sin square x/2. ಇಲ್ಲೇನು ಉಳಿತು? ಪ್ಲಸ್ 2 cos x/2 sin x/2. ಸರಿನಾ? ಅದೇ ತರ ಡಿನಾಮಿನೇಟರ್ ನಲ್ಲೂ ಹಂಗೆ ಬರ್ಕೊಳ್ಳೋಣ. 1 ಏನಂತ ಬರ್ಕೊಳ್ಳೋಣ? cos square x/2 plus sin square x/2. ಇಲ್ಲಿ ಏನಿದೆ? ಮೈನಸ್ ಇದೆ. ಸೊ 2 cos x/2 and this is sin x/2. ಇಲ್ಲೇನಿದೆ? ಮೈನಸ್ ಇದೆ. ಟೇಕ್ ಕೇರ್ ಆಫ್ ದ ಸಿಂಬಲ್ಸ್. ಓಕೆ, ಅಗೇನ್ ಹಿಯರ್ ಇಟ್ ಇಸ್ cos square by 2
ಸೈನ್ ಸ್ಕ್ವೇರ್ ಬೈ 2, ಆಮೇಲೆ ಇಲ್ಲೇನಿದೆ ಪ್ಲಸ್ ಇದೆ, ಸರಿನಾ? 2 cos x by 2 sin x by 2. ಈಗ ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಈ ಫಸ್ಟ್ ಟರ್ಮ್ isn't it in the form of a square plus b square minus 2ab? yes or no? a ಜಾಗದಲ್ಲಿ cos x ಇದೆ, b ಜಾಗದಲ್ಲಿ sin x ಇದೆ. ಇದು ಹಂಗೆ ಇದೆ, it is in the form of a plus b whole square. ಹೌದಾ? this is in the form of a minus b whole square and this is in the form of a plus b whole square. so ನಾನು ಇವಾಗ ಏನ್ ಬರಿಬಹುದು ಇವಾಗ? a minus b whole square. ಹೌದಾ? ಈಗ ನಾನು ಎರಡು ಸ್ಟೆಪ್ ಇಲ್ಲಿ ಸೇವ್ ಮಾಡ್ತೀನಿ. ಏನ್ ಸೇವ್ ಮಾಡ್ತೀನಿ ಸ್ವಲ್ಪ ನೋಡಿ, ಬಿಕಾಸ್ CET ಅಲ್ಲಿ ನೀವು ಸ್ವಲ್ಪ ಸ್ಟೆಪ್ಸ್ ಸೇವ್ ಮಾಡ್ಬೇಕಾಗುತ್ತೆ. ಇದೇನಾಯ್ತು a ಮೈನಸ್ ಬಿ ಹೋಲ್ ಸ್ಕ್ವೇರ್, ಇದೇನಾಯ್ತು a ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಈಗ ಇಲ್ಲಿ ಸ್ಕ್ವೇರ್ ಬರ್ತಾ ಇದೆ, ಸ್ಕ್ವೇರ್ ರೂಟ್ ಬರ್ತಾ ಇದೆ, ಎರಡು ಕ್ಯಾನ್ಸಲ್ ಆಗುತ್ತಲ್ವಾ? ಓಕೆ, ಸೊ ಕ್ಯಾನ್ಸಲ್ ಆಗುತ್ತೆ. ನಾನು ಸ್ವಲ್ಪ ಟೈಮ್ ಸೇವ್ ಮಾಡ್ಕೊಂಡು ಇಲ್ಲಿ ಡೈರೆಕ್ಟ್ ಆಗಿ ಬರಿತೀನಿ, ಸರಿನಾ? ಏನ್ ಸ್ಕ್ವೇರ್ ಇದು ಹೋಲ್ ಸ್ಕ್ವೇರ್ ಆಯ್ತು, ಹೋಲ್ ಸ್ಕ್ವೇರ್ ಮತ್ತೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯ್ತು. ಅದೇ ತರ ಇಲ್ಲಿ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ a ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಸೊ ಆ ಸ್ಕ್ವೇರ್ ಮತ್ತೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯ್ತು, a ಪ್ಲಸ್ ಬಿ ಮಾತ್ರ ಉಳಿತು. ಕರೆಕ್ಟಾ? ಸಿಮಿಲರ್ಲಿ ಡಿನಾಮಿನೇಟರ್ ನಲ್ಲಿ ಕೂಡ ದಿಸ್ ಇಸ್ a ಮೈನಸ್ ಬಿ ಹೋಲ್ ಸ್ಕ್ವೇರ್, ಅಂದ್ರೆ a ಮೈನಸ್ ಬಿ ಮಾತ್ರ ಉಳಿಯುತ್ತೆ, ಬಿಕಾಸ್ ಸ್ಕ್ವೇರ್ ಅಂಡ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ಸ್. ನಾವು ಪ್ಲೀಸ್ ಟೇಕ್ ಕೇರ್ ಆಫ್ ದ ಸೈನ್ ಹಿಯರ್, ಇಲ್ಲಿ ಮೈನಸ್ ಇದೆ, ಸರಿನಾ? ಇದು ಏನಾಯ್ತು a ಪ್ಲಸ್ ಬಿ ಹೋಲ್ ಸ್ಕ್ವೇರ್, ಅಂದ್ರೆ a ಪ್ಲಸ್ ಬಿ ಮಾತ್ರ ಉಳಿತು. ಸೊ ಪ್ಲಸ್ ಇಂಟು ಮೈನಸ್ ಮೈನಸ್ ಆಯ್ತು, ಪ್ಲಸ್ ಇಂಟು ಮೈನಸ್ ಮೈನಸ್ ಆಯ್ತು. ಕರೆಕ್ಟಾ? ಈಗ ನೋಡಿ ಇಲ್ಲಿ ನ್ಯೂಮರೇಟರ್ ನಲ್ಲಿ ಸೈನ್ ಅನ್ನ ಕ್ಯಾನ್ಸಲ್ ಮಾಡಬಹುದು, ಡಿನಾಮಿನೇಟರ್ ನಲ್ಲಿ ಕಾಸ್ ಅನ್ನ ಕ್ಯಾನ್ಸಲ್ ಮಾಡಬಹುದು. ಓಕೆ, ಈಗ ಏನ್ ಉಳಿತು? ಕಾಸ್ ಪ್ಲಸ್ ಕಾಸ್ ಅಂದ್ರೆ 2 ಟೈಮ್ಸ್ ಕಾಸ್ ಎಕ್ಸ್ ಬೈ 2 ಮೈನಸ್ ಸೈನ್ ಅಂದ್ರೆ ಮೈನಸ್ 2 ಟೈಮ್ಸ್ ಸೈನ್ ಎಕ್ಸ್ ಬೈ 2. ಈಗ ಈ 2 ಮತ್ತೆ 2 ಕ್ಯಾನ್ಸಲ್ ಆಯ್ತು, ಅಂಡ್ ವಿ ನೋ ದಟ್ ಕಾಸ್ ಬೈ ಸೈನ್ ಇಸ್ ನಥಿಂಗ್ ಬಟ್ ಕಾಟ್. ಕರೆಕ್ಟ್? ಸೊ ದಿಸ್ ಇಸ್ ಕಾಟ್ ಎಕ್ಸ್ ಬೈ 2 ಮೈನಸ್ ಹಂಗೆ ಉಳಿತು. ಆದ್ರೆ ಇದನ್ನ ನಾವು ಈ ಮೈನಸ್ ಇದ್ದಿದ್ರಿಂದ ಇದನ್ನ ಈ ತರ ಕ್ಯಾನ್ಸಲ್ ಮಾಡಕ್ ಆಗಲ್ಲ. ಇಟ್ ಈಸ್ ರಾಂಗ್. ವೆನ್ ಯು ಕ್ಯಾನ್ ಟೇಕ್ ಐಡೆಂಟಿಟಿ ಓನ್ಲಿ ವೆನ್ ಇಟ್ ಈಸ್ ಇನ್ ದಿಸ್ ಫಾರ್ಮ್, ಅಂದ್ರೇನೆ ಇನ್ವರ್ಸ್ ಆಫ್ ಈಚ್ ಅದರ್. ಬಟ್ ಇಲ್ಲಿ ಏನ್ ಪ್ರಾಬ್ಲಮ್ ಆಗ್ತಾ ಇದೆ? ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇರೋದು ಈ ಮೈನಸ್ ಇಂದ. ಹೌದಾ? ಈಗ ಕ್ವಾಡ್ರಂಟ್ ರೂಲ್ಗೆ ಬರೋಣ. ವೆನ್ ಯು ಸ್ಟಾರ್ಟ್ ಆಂಟಿ ಕ್ಲಾಕ್ ವೈಸ್, ಫಸ್ಟ್ ಕಾಟ್ ಎಲ್ಲಿ ನೆಗೆಟಿವ್ ಇರುತ್ತೆ? ಸೆಕೆಂಡ್ ಕ್ವಾಡ್ರಂಟ್ ನಲ್ಲಿ ನೆಗೆಟಿವ್ ಇರುತ್ತೆ, ಹೌದಲ್ವಾ? ಓಕೆ, ಸೆಕೆಂಡ್ ಕ್ವಾಡ್ರಂಟ್ ನಾವು ಹೇಗ್ ಬರಿಬಹುದು? ಪೈ ಮೈನಸ್ ತೀಟಾ. ಎಸ್ ಆರ್ ನೋ? ಸೊ ಇದನ್ನ ಎಲ್ಲಿ ನಾವು ನೆಗೆಟಿವ್ ಮಾಡ್ಕೋಬಹುದು? ಇದನ್ನ ನಾವು ಸೆಕೆಂಡ್ ಕ್ವಾಡ್ರಂಟ್ ನಲ್ಲಿ ನೆಗೆಟಿವ್ ಮಾಡ್ಕೋಬಹುದು. ಅಂದ್ರೆ ಸೆಕೆಂಡ್ ಕ್ವಾಡ್ರಂಟ್ ಇಸ್ ಪೈ ಮೈನಸ್ ತೀಟಾ. ಬಟ್ ವಾಟ್ ಇಸ್ ಯುವರ್ ತೀಟಾ? ತೀಟಾ ಜಾಗದಲ್ಲಿ ಏನಿದೆ? ಎಕ್ಸ್ ಬೈ 2. ಸೊ ಪೈ ಮೈನಸ್ ತೀಟಾ ಅಂದ್ರೆ ಪೈ ಮೈನಸ್ ಎಕ್ಸ್ ಬೈ 2. ಸೊ ನಾವು ಸಿ ಹಿಯರ್ ಇಟ್ ಈಸ್ ಇನ್ ದ ಗಿವನ್ ಡೊಮೇನ್ ಓನ್ಲಿ. Okay, in the principal branch only. So now this and this is inverse of each other. ಏನ್ ಉಳಿತು? pi minus x by 2, and that's your required answer, which is option B. Is this clear? Yes, ma'am. Okay. ಇದು cos square x by 2 plus sin square x by 2 is equals to 1 by 2 ಆಗಲ್ವಾ ಮ್ಯಾಮ್? ಇಲ್ಲ, ಆಂಗಲ್ ಹಾಫ್ ಆಂಗಲ್ ತಗೊಂತಾ ಇದೀವಿ ನಾವು ವಿ ಆರ್ ನಾಟ್ ಡಿವೈಡಿಂಗ್ ಥ್ರೂ ಔಟ್. ಈಗ ನೋಡಿ ನಾನು ಒಂದ್ ನಿಮ್ ಕನ್ಸೆಪ್ಟ್ ಹೇಳ್ತೀನಿ. ಇಲ್ಲಿ ನಾನು ಒಂದ್ 2 ಎಕ್ಸ್ಪ್ರೆಷನ್ ಬರೀತೀನಿ. ಇದು 2 ಎಕ್ಸ್ಪ್ರೆಷನ್ ನೋಡೋದಕ್ಕೆ ಸೇಮ್ ಅನ್ಸುತ್ತೆ, ಬಟ್ ತುಂಬಾ ಡಿಫ್ರೆಂಟ್ ಕಾಣ್ತಾ ಇದೆಯಾ? ಫಸ್ಟ್ ಎಕ್ಸ್ಪ್ರೆಷನ್ ಇದು ಸೈನ್ ಎಕ್ಸ್ ಹೋಲ್ ಥಿಂಗ್ ಡಿವೈಡೆಡ್ ಬೈ 2. ಓಕೆನಾ? ಸೈನ್ ಎಕ್ಸ್ ಅನ್ನೋದು ಒಂದು ವ್ಯಾಲ್ಯೂ, ಸೈನ್ ಎಕ್ಸ್ ಅನ್ನೋದು ಒಂದು ತೀಟಾ ಅಂದ್ರೆ ಆಂಗಲ್, whole sin x divided by 2, whereas this is sin of x by 2. ಈ ಫಂಕ್ಷನ್ ಗೆ ಆಂಗಲ್ ಏನಿದೆ? x ಇದೆ. ಈ ಫಂಕ್ಷನ್ ಗೆ ಆಂಗಲ್ ಏನಿದೆ? x by 2 ಇದೆ. ದೇ ಬೋತ್ ಆರ್ ವೆರಿ ವೆರಿ ಡಿಫ್ರೆಂಟ್. ಈಗ ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಒಂದು ಎಕ್ಸ್ಪ್ರೆಷನ್ ಬರೀತೀನಿ. ನಾವು ಅಲ್ಲಿ ಐಡೆಂಟಿಟಿಯಲ್ಲಿ ಹಾಫ್ ಆಂಗಲ್ ತಗೊಂತಾ ಇದೀವಿ, ಸರಿನಾ? ನಾನು ನಿಮ್ಗೆ ಒಂದು ಈ ತರ ಬರೀತೀನಿ, sin 30 ಡಿಗ್ರಿ ಹೋಲ್ ಥಿಂಗ್ ಡಿವೈಡೆಡ್ ಬೈ 2 ಅಥವಾ 60 ಅಂತ ಬರ್ಕೊಂತೀನಿ. ಓಕೆನಾ? 60 ಅಂತ ಬರ್ಕೊಂತೀನಿ. ಈಗ ಸೈನ್ 60 ಅಂದ್ರೆ ಎಷ್ಟು? √3 by 2 ಹೋಲ್ ಥಿಂಗ್ ಡಿವೈಡೆಡ್ ಬೈ 2. ಇದೆಷ್ಟಾಯ್ತು? √3 by 4. ಎಸ್ ಆರ್ ನೋ? ಇದನ್ನ ನಾನು ಈಗ ಹೇಗ್ ಬರೀತೀನಿ? 60 ಡಿವೈಡೆಡ್ ಬೈ 2 ಅಂತ ಬರೀತೀನಿ. ಅಲ್ಲಿ ಏನ್ ಬರ್ದಿದ್ದೆ? ಸೈನ್ 60 ಡಿವೈಡೆಡ್ ಬೈ 2. ಇಲ್ಲೇನ್ ಬರ್ದೆ? ಸೈನ್ 60 ಡಿವೈಡೆಡ್ ಬೈ 2.
60 ಡಿವೈಡೆಡ್ ಬೈ 2 ಅಂದ್ರೆ ಎಷ್ಟಾಯ್ತು 30. ಹೌದಾ sin 30 ಎಷ್ಟು 1/2. ಆರ್ ದೇ ಡಿಫರೆಂಟ್ ಆರ್ ನೋ? Yes, Yes. ma'am. Dividing throughout by 2 is different, half angle is different. Okay, identities ಅಲ್ಲಿ ನಾವು half angle ತಗೊಂತಾ ಇದೀವಿ. Okay, when you are done, please let me know. Yes, please. We'll go to next question. No, ma'am. Okay. We'll go to next question. Yes, ma'am. Okay, next. ಈ ಕ್ವಶನ್ಸ್ ಮಾಡಿದೀವಿ, ಅದೊಂದು ಸಿಂಪ್ಲೆಸ್ಟ್ ಓದಿತ್ತು, ಇದನ್ನ ಮಾಡಿದೀವಿ. ಫಸ್ಟ್ ಕ್ವಶನ್ ಈಗ ಏನ್ ಹೇಳ್ತಾರೆ, ಇಫ್ tan inverse of cot theta equals to 2 theta, then what is the value of theta? ಓಕೆ, ಏನಿದೆ ಕೊಟ್ಟಿರೋ ಎಕ್ಸ್ಪ್ರೆಷನ್ ನೋಡಿ, ಇದು ತುಂಬಾ ಅಂದ್ರೆ ತುಂಬಾ ಈಸಿ ಕ್ವಶನ್. tan inverse of cot theta equals to 2 theta ಅಂತ ಇದೆ, ಸರಿನಾ? ತೀಟಾ ವ್ಯಾಲ್ಯೂ ಕೇಳ್ತಾ ಇದ್ದಾರೆ. ಇದನ್ನ ಸುಮ್ನೆ ಹೀಗೆ ನೋಡಿದ್ರೆ ಅಂತೂ ನಮ್ಗೆ ಸುಮ್ನೆ ತೀಟಾ ವ್ಯಾಲ್ಯೂ ಅಂತೂ ಕಂಡು ಹಿಡಿಯಕ್ಕೆ ಸಾಧ್ಯ ಇಲ್ಲ. ಏನಾದ್ರೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಈ ಟ್ಯಾನ್ ಇನ್ವರ್ಸ್ ಅನ್ನ ನಾನು ಈ ಕಡೆ ಹಾಕಿದ್ರೆ ಏನಾಗುತ್ತೆ, ಇದು ಟ್ಯಾನ್ ಆಗುತ್ತೆ. ಹೌದಾ? ಸೊ ಇದೇನಾಯ್ತು, ಟ್ಯಾನ್ ತೀಟಾ ಅಂತ ಆಯ್ತು. ನಾವು ಐ ವಾಂಟ್ ದ ವ್ಯಾಲ್ಯೂ ಆಫ್ ತೀಟಾ. ಇಲ್ಲಿ ತೀಟಾ ಅಂತ ಇದೆ, ಇಲ್ಲಿ 2 ತೀಟಾ ಅಂತ ಇದೆ. ಸೊ ಎರಡು ಕಡೆ ತೀಟಾ ಮಾಡ್ಕೋಬೇಕಲ್ವಾ, ಎರಡು ಸೇಮ್ ಆಗ್ಬೇಕು. ಇಲ್ಲಿ ಐಡೆಂಟಿಟಿ ಅಪ್ಲೈ ಮಾಡೋಣ. ವಾಟ್ ಇಸ್ ಟ್ಯಾನ್ 2 ತೀಟಾ? 2 tan theta divided by 1 minus tan square theta. ಹೌದಲ್ವಾ? ಓಕೆ, ಈಗ ನಾವು ಥೀಟಾ ವ್ಯಾಲ್ಯೂ ಫೈಂಡ್ ಮಾಡಕ್ ಟ್ರೈ ಮಾಡ್ತಾ ಇದೀವಿ. ಬಟ್ ಇಲ್ಲಿ ಒಂದು ಬೇರೆ ಫಂಕ್ಷನ್ ಇದೆ, ಇಲ್ಲಿ ಒಂದು ಬೇರೆ ಫಂಕ್ಷನ್ ಇದೆ. ಒಂದೇ ಫಂಕ್ಷನ್ ಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. ಕಾಟ್ ಥೀಟಾನ ನಾವು 1/tan theta ಅಂತ ಬರೀಬಹುದು. ಎಸ್ ಆರ್ ನೋ? Yes, ma'am. ಓಕೆ, ಈಗ ಸ್ವಲ್ಪ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ನನಗೆ ಏನೇನ್ ಸಿಗುತ್ತೆ, 1 into 1 is 1 minus 1 into tan square theta is tan square theta equals to 2 tan theta into tan theta ಎಷ್ಟಾಗುತ್ತೆ, 2 tan square theta. ಈಗ tan square ಅನ್ನ ಒಂದೇ ಕಡೆ ಮಾಡ್ಕೊಂಡ್ರೆ ಇದು ಈ ಕಡೆ ಹೋದ್ರೆ ಮೈನಸ್ ಆಯ್ತು. ಸೊ 2 tan square theta ಪ್ಲಸ್ tan square theta ಎಷ್ಟಾಯ್ತು, 3 tan square theta. ಹಾಗಾದ್ರೆ ಇದರಿಂದ tan square theta ಎಷ್ಟಾಯ್ತು, 1/3. ಹಾಗಾದ್ರೆ tan theta ಎಷ್ಟಾಯ್ತು, ಸ್ಕ್ವೇರ್ ರೂಟ್ ಆಫ್ 1/3 ಅಂದ್ರೆ 1/√3. ಹೌದಾ? ಥೀಟಾ ವ್ಯಾಲ್ಯೂ ಫೈಂಡ್ ಮಾಡ್ತಾ ಇದೀವಿ ಅಂದ್ರೆ ಇದೇನಾಯ್ತು, tan ಇನ್ವರ್ಸ್ ಆಫ್ 1/√3. ಟೆಲ್ ಮಿ tan of which angle is 1/√3? 30 degrees. That is nothing but pi/6. So what is the value of theta? Option C, pi/6. Got it? Yes, yes, ma'am. Yes. ಹೇಳಿ. ಡನ್? ಓಕೆ, ವಿಲ್ ಗೋ ಟು ನೆಕ್ಸ್ಟ್ ಕ್ವಶನ್. Yes, ma'am. ಇಲ್ಲೇ ಇದೆ ನೆಕ್ಸ್ಟ್ ಕ್ವಶನ್. ಏನ್ ಹೇಳ್ತಾರೆ, ದ ನಂಬರ್ ಆಫ್ ರಿಯಲ್ ಸೊಲ್ಯೂಷನ್ಸ್ ಆಫ್ ದ ಈಕ್ವೇಶನ್ square root of 1 plus cos 2x equals to root 2 cos inverse of cos x in the interval closed interval 90 to 180. ಓಕೆ, ಒಂದು ಕಾಸ್ ಇನ್ವರ್ಸ್ ಪ್ರಿನ್ಸಿಪಲ್ ಬ್ರಾಂಚ್ ಎಷ್ಟು, 0 to pi. ಅಂದ್ರೆ 0 to pi ಅಂದ್ರೆ pi/2 to pi ಕೂಡ ನಿಮ್ದು ಕೊಟ್ಟಿರೋ ಪ್ರಿನ್ಸಿಪಲ್ ಬ್ರಾಂಚ್ ನಲ್ಲೇ ಆಯ್ತು. ಏನ್ ಕೇಳ್ತಾ ಇದ್ದಾರೆ, ಎಷ್ಟು ರಿಯಲ್ ಸೊಲ್ಯೂಷನ್ಸ್ ಇದಕ್ಕೆ ಎಕ್ಸಿಸ್ಟ್ ಆಗ್ತಾವೆ ಅಂತ. ಈಗ ನೋಡಿ, ಕೊಟ್ಟಿರೋ ಈಕ್ವೇಶನ್ ಏನಿದೆ, 1 plus cos 2x equals to root 2 cos inverse of cos x. Okay, now since I want to remove the square root here, ಯಾಕಂದ್ರೆ ಸೊಲ್ಯೂಷನ್ಸ್ ಕಂಡು ಹಿಡಿಬೇಕಂದ್ರೆ ನಾವು ಎಕ್ಸ್ ವ್ಯಾಲ್ಯೂ ಕಂಡು ಹಿಡಿಬೇಕು. ಹೌದಾ? ಎಕ್ಸ್ ವ್ಯಾಲ್ಯೂ ಬೇಕಂದ್ರೆ ನಮ್ಗೆ ಈ ಸ್ಕ್ವೇರ್ ರೂಟ್ ಅನ್ನ ಹೇಗಾದ್ರೂ ಮಾಡಿ ಸ್ವಲ್ಪ ರಿಮೂವ್ ಮಾಡ್ಲೇಬೇಕು. ಎಸ್, ಸೊ ದರ್ ಆರ್ 2 ways of doing it. First thing, see here, you can apply cos 2x formula. ಏನ್ ಹೇಳುತ್ತೆ cos 2x ಫಾರ್ಮುಲಾ, 2 cos square x minus 1. ಮೈನಸ್ 1 ಅನ್ನ ಈ ಕಡೆ ಹಾಕಿದ್ರೆ 1 plus cos 2x ಆಯ್ತು. ಕರೆಕ್ಟಾ? ಸೊ 1 plus cos 2x ಅನ್ನ ನಾನು ಏನಂತ ಬರೀಬಹುದು, 2 cos square x ಅಂತ ಬರೀಬಹುದು.
ಸರಿನಾ? ಓಕೆ. ನಾವ್ ಸಿನ್ಸ್ ಎಕ್ಸ್ ಇಸ್ ಇನ್ ದ ಪ್ರಿನ್ಸಿಪಲ್ ಬ್ರಾಂಚ್, ಇದು ಮತ್ತೆ ಇದು ಇನ್ವರ್ಸ್ ಆಫ್ ಈಚ್ ಅದರ್, ಎಷ್ಟು ಉಳಿತಿಲ್ ಬರೀ ಎಕ್ಸ್ ಅಂತ ಉಳಿತು. ನಾವ್ ದಿಸ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ಸ್, ಈ ರೂಟ್ 2 ಹಂಗೆ ಉಳಿತು, ಇದು ಕಾಸ್ ಎಕ್ಸ್ ಆಯ್ತು, ಇದು ರೂಟ್ 2 ಹಂಗೆ ಉಳಿತು, ಎಕ್ಸ್ ಆಯ್ತು. ಈಗ ಎರಡು ಕಡೆಯಿಂದ ಏನ್ ಕ್ಯಾನ್ಸಲ್ ಆಯ್ತು? ರೂಟ್ 2 ಕ್ಯಾನ್ಸಲ್ ಆಯ್ತು, ಏನ್ ಉಳಿತು? ಎಕ್ಸ್ ಈಕ್ವಲ್ಸ್ ಟು ಕಾಸ್ ಎಕ್ಸ್. ಹೌದಾ? ಈಗ ಹೇಳಿ, ಈ ಈಕ್ವೇಶನ್ಗೆ ಏನಾದ್ರೂ ಮೀನಿಂಗ್ ಇದೆಯಾ? ಇದಕ್ಕೇನು ಮೀನಿಂಗೇ ಇಲ್ಲ. ಏನಂದ್ರೆ ನಾನ್ ಸಪೋಸ್ ಎಕ್ಸ್ ಅನ್ನೋದಿಲ್ಲಿ ಒಂದು ಆಂಗಲ್, ಈಗ ಏನೋ ಒಂದು 0 ಡಿಗ್ರಿ ಅಂತ ತಗೊಂಡ್ರೆ, ಈಗ ಕಾಸ್ 0 ಅಂದ್ರೆ ತಗೊಂಡ್ರೆ ನಾನು ಇಲ್ಲೂ 0ನೇ ತಗೋಬೇಕು. ಕಾಸ್ 0 ಅಂದ್ರೆ ಎಷ್ಟು? 1. ಇಸ್ ಇಟ್ ಟ್ರೂ? 0 is equal to 1? ನೋ. ಈಗ ಮತ್ತೊಂದು ಏನಾದ್ರೂ ಒಂದು ಕಾಸ್ ವ್ಯಾಲ್ಯೂ ಎಕ್ಸ್ ವ್ಯಾಲ್ಯೂ ತಗೊಳ್ಳಿ, ಎನಿಥಿಂಗ್ ಸೆ 30 ಡಿಗ್ರಿ. ಸೊ ಇದು 30ನೇ ಆಗ್ಬೇಕು, ಯಾಕಂದ್ರೆ ಎಕ್ಸ್ ಅಂತ ಹೇಳ್ತಾ ಇದೆ. ಕಾಸ್ 30 ಅಂದ್ರೆ ಎಷ್ಟು? ರೂಟ್ 3/2. ಈ ರೂಟ್ 3/2 ಈಕ್ವಲ್ಸ್ ಟು 30. ಇದಕ್ಕೆ ಏನಾದ್ರೂ ಮೀನಿಂಗ್ ಇದೆಯಾ? ಇಲ್ಲ, ಇದಕ್ಕೇನು ಮೀನಿಂಗೇ ಇಲ್ಲ. ಅಂದ್ರೆ ಏನಾಯ್ತು, ಇದಕ್ಕೆ ಸೊಲ್ಯೂಷನ್ ಎಕ್ಸಿಸ್ಟ್ ಆಗಲ್ಲ ಅಂತ ಅಂದಂಗೆ. ಹೌದಾ? ಸೊಲ್ಯೂಷನ್ ಎಕ್ಸಿಸ್ಟ್ ಆಗಲ್ಲ. ಸೊ ಹೌ ಮೆನಿ ಸೊಲ್ಯೂಷನ್ಸ್ ವಿ ಹ್ಯಾವ್? ನೋ ಸೊಲ್ಯೂಷನ್ಸ್. ವಾಟ್ ಇಸ್ ದ ಮೀನಿಂಗ್ ಆಫ್ ನೋ ಸೊಲ್ಯೂಷನ್ಸ್? 0 ಸೊಲ್ಯೂಷನ್ಸ್. ಎಸ್ ಆರ್ ನೋ? ಓಕೆ. ಆಪ್ಷನ್ಸ್ ಏನೇನಿದಾವೆ? 0, 1, 2, ಇನ್ಫೈನೈಟ್. ಇನ್ಫೈನೈಟ್ ಅಂದ್ರೆ ಸೊಲ್ಯೂಷನ್ ವಿಲ್ ಎಕ್ಸಿಸ್ಟ್, ಇನ್ಫೈನೈಟ್ಲಿ ಎಕ್ಸಿಸ್ಟ್. ಇಲ್ಲಿ ಇನ್ಫೈನೈಟ್ ಅಲ್ಲ, ಸೊಲ್ಯೂಷನ್ ಎಕ್ಸಿಸ್ಟ್ ಆಗ್ತಾ ಇಲ್ಲ. ಸೊ ಹೌ ಮೆನಿ ಸೊಲ್ಯೂಷನ್ಸ್ ಆರ್ ದೇರ್? 0 ಸೊಲ್ಯೂಷನ್ಸ್ ಆರ್ ದೇರ್. ಆಪ್ಷನ್ ಎ. Is it clear? Yes, ma'am. Okay. Done. Okay. Next. ಇದನ್ನ ಮಾಡಿದೀವಲ್ವಾ? ಓಕೆ, ಇದಾಗಿದೆ. ಎಸ್, ನೆಕ್ಸ್ಟ್. ಓಕೆ, ಈ ತರ ಕ್ವಶನ್ಸ್ ನಿಮ್ಗೆ ಬರೋದು ತುಂಬಾ ರೇರ್, ಯಾಕಂದ್ರೆ ಸ್ವಲ್ಪ ಪ್ರಾಪರ್ಟೀಸ್, ಡೈರೆಕ್ಟ್ ಆಗಿ ಪ್ರಾಪರ್ಟೀಸ್ ಯೂಸ್ ಮಾಡಿದ್ರೆ ಇದು ಒಂದ್ 4 ಸ್ಟೆಪ್ ಅಲ್ಲೇ ಸಾಲ್ವ್ ಆಗಿ ಹೋಗುತ್ತೆ. ಆದ್ರೆ ಇಲ್ಲಿ ಪ್ರಾಪರ್ಟೀಸ್ ಡಿಲೀಟ್ ಆಗಿದ್ರಿಂದ ನಾನು ಒಂದೇ ಒಂದ್ ಮೆಥಡ್ ತಗೋತೀನಿ, ಯಾಕಂದ್ರೆ ಹಾಫ್ ಆಂಗಲ್ ನಾನು ಮೆಥಡ್ ತಗೊಂತೀನಿ. ಸೊ ದಟ್ ಹಾಫ್ ಆಂಗಲ್ ನಿಮ್ಗೆ ಪ್ರಾಕ್ಟೀಸ್ ಆದಂಗ ಆಗುತ್ತೆ. ಇನ್ವರ್ಸ್ ನಲ್ಲೂ ಪ್ರಾಕ್ಟೀಸ್ ಆಗುತ್ತೆ, ಮುಂದೆ ಕಂಟಿನ್ಯೂಟಿ ಡಿಫ್ರೆನ್ಶಿಯಬಿಲಿಟಿ ನಲ್ಲೂ ಹಾಫ್ ಆಂಗಲ್ಸ್ ಬರ್ತವೆ. ಸೊ ಐ ಆಮ್ ಟೇಕಿಂಗ್ ದಿಸ್ ಕ್ವೆಶನ್. ಬಟ್ ಈ ತರ ಕ್ವೆಶನ್ ಬರೋದು ತುಂಬಾ ವಿರಳ, ಯಾಕಂದ್ರೆ ಪ್ರಾಪರ್ಟೀಸ್ ಆರ್ ಡಿಲೀಟೆಡ್. ಓಕೆ, ವಾಟ್ ದೇ ಆರ್ ಆಸ್ಕಿಂಗ್ ಇಸ್, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದ ಎಕ್ಸ್ಪ್ರೆಷನ್ tan of 1/2 cos inverse 2/5? ಓಕೆ, ನಾನು ನಿಮ್ಗೆ ಲಾಸ್ಟ್ ಕ್ಲಾಸ್ ನಲ್ಲಿ ಹೇಳಿದೀನಿ, ಈ ತರ ನಾಟ್ ಅನ್ನೋನ್, ಸ್ಟ್ಯಾಂಡರ್ಡ್ ಇಲ್ಲದೆ ಇರೋ ರೇಷಿಯೋಸ್ ಬಂದ್ರೆ ಏನ್ ಮಾಡಿ ಅಂತ ಹೇಳಿದೀನಿ. ಗೋ ಫಾರ್ ಟೇಕಿಂಗ್ ಅ ಟ್ರಯಾಂಗಲ್. ಎಸ್ ಆರ್ ನೋ? ಇದನ್ನ ಏನೋ ಒಂದು ತೀಟಾ ಅನ್ಕೊಂಡ್ರೆ ಕಾಸ್ ತೀಟಾ ಏನಾಗುತ್ತೆ? 2/√5. Yes. So if I take a right angle triangle, cos is nothing but what? Adjacent upon hypotenuse. ಹಾಗಾದ್ರೆ ಅಪೋಸಿಟ್ ವ್ಯಾಲ್ಯೂ ಎಷ್ಟಾಗುತ್ತೆ? √5² - 2² ಅಂದ್ರೆ 1 ಆಯ್ತು. ಸರಿನಾ? ಹಾಗಾದ್ರೆ ಈಗ ಕೊಟ್ಟಿರೋ ಎಕ್ಸ್ಪ್ರೆಷನ್ ಏನಿದೆ? tan of 1/2 cos inverse of 2/√5. ಬಟ್ ಕಾಸ್ ಇನ್ವರ್ಸ್ ಆಫ್ 2/√5 ನಾವೇನಂತ ತಗೊಂಡ್ವಿ? ತೀಟಾ ಅಂತ ತಗೊಂಡ್ವಿ. ಸೊ ಇದೇನಾಯ್ತು? ಬೇಸಿಕಲಿ 1 into theta is theta divided by 2. tan θ/2 ಆಯ್ತು. ಈಗ ಇದು ಟ್ರಯಾಂಗಲ್ ನಾವು ತೀಟಾಗೆ ತಗೊಂಡಿರೋದು, ಬಟ್ ಇಲ್ಲಿ ನಮ್ಗೆ ಏನ್ ಸಿಕ್ತು? θ/2. ಸೊ ಇದ್ರಿಂದ ನಾವು ರೇಷಿಯೋ ತಗೊಳಕ್ ಆಗಲ್ಲ. ನಾನು ಆವಾಗ್ಲೇ ಹೇಳ್ದೆ 60 ಡಿಗ್ರಿ ಅಂದ್ರೇನೆ ಬೇರೆ, 60/2 ಅಂದ್ರೇನೆ ಬೇರೆ. ಹೌದಲ್ವಾ? ಸೊ ದಿಸ್ ಇಸ್ ನಾಟ್ ಅ ಸೇಮ್ ಟ್ರಯಾಂಗಲ್. ಈಗ ನಾವ್ ಏನ್ ಮಾಡ್ಬೋದು? ಈಗ ಸ್ವಲ್ಪ ನೋಡಿ, tan θ ವಿ ಕ್ಯಾನ್ ರೈಟ್ ಅ sin by cos. ಬಟ್ ಎಷ್ಟು ಆಂಗಲ್ಗೆ? ಹಾಫ್ ಆಂಗಲ್ಗೆ. ಕರೆಕ್ಟ್ ಅಲ್ವಾ? ಐ ಕ್ಯಾನ್ ರೈಟ್ ದಿಸ್ as sin by cos. ನೌ ಐ ವಾಂಟ್ ಟು ಗೋ ಫಾರ್ ಹಾಫ್ ಆಂಗಲ್. ಈಗ ಒಂದು ಫಾರ್ಮುಲಾ ಇದೆ ನಮ್ಮ ಹತ್ರ, cos 2θ. ಏನು? 2 cos² θ -1. ಎಸ್ ಆರ್ ನೋ? ಓಕೆ, ಫೈನ್. ಈಗ ಹಾಫ್ ಆಂಗಲ್ ತಗೊಂಡ್ರೆ 2/2θ ಹಾಫ್ ಎಷ್ಟಾಯ್ತು? θ ಆಯ್ತು. ಇಲ್ಲಿ ಎಷ್ಟು ಸಿಗುತ್ತೆ ನನ್ಗೆ? θ/2. ಓಕೆ, ಸೊ ಕ್ಯಾನ್ ಐ ರೀಪ್ಲೇಸ್ ದಿಸ್ cos θ ಫ್ರಮ್ ದಿಸ್ ಫಾರ್ಮುಲಾ? ಎಸ್. ಓಕೆ, ಸಿಮಿಲರ್ಲಿ ಐ ವಿಲ್ ಟೇಕ್ ಒನ್ ಮೋರ್ cos 2θ ಫಾರ್ಮುಲಾ. ಮತ್ತೊಂದಿದೆ, ಏನಂತ ಹೇಳುತ್ತೆ? 1 - 2 sin² θ ಅಂತ ಹೇಳುತ್ತೆ. ಹೌದಾ? cos 2θಗೆ ಟೋಟಲ್ 4 ಐಡೆಂಟಿಟೀಸ್ ಇದಾವೆ. ಇಲ್ಲಿ ನಾನು ಹಾಫ್ ಆಂಗಲ್ ತಗೊಂಡ್ರೆ
ಇದೆಷ್ಟಾಯ್ತು 1 minus 2 sin square theta by 2 ಅಂತ ಆಯ್ತು. Any difficulty till here? No, ma'am. Okay. Yes. So what we are getting? Yes, 1 second. ನಮ್ಗೆ sin theta by 2 ಬೇಕಲ್ವಾ? Okay. So ಇದರಿಂದ cos theta by 2. So -1 ಅನ್ನ ಆ ಕಡೆ ಹಾಕಿದ್ರೆ +1 ಆಯ್ತು. 2 cos square theta by 2. ನಮ್ಗೆ ಬೇಕಾಗಿರೋದು ಬರೀ cos theta. So ಒಂದ್ಸಲ 2 ನ ಈ ಕಡೆ ಹಾಕೋಣ. cos square ಉಳಿತು. ಸ್ಕ್ವೇರ್ ಬೇಡ ನಮ್ಗೆ, ಬರೀ ಕಾಸ್ ಬೇಕು. ಸೊ ಸ್ಕ್ವೇರ್ ರೂಟ್ ತಗೊಂಡ್ರೆ ಇಷ್ಟ ಆಯ್ತು. ಅದೇ ತರ ಇದ್ರಿಂದ ಏನ್ ಸಿಗುತ್ತೆ ನಮ್ಗೆ, ಫಸ್ಟ್ ಇದು ಪಾಸಿಟಿವ್ ಬೇಕಲ್ವಾ? ಸೊ ಇದನ್ನ ಈ ಕಡೆ ಹಾಕಿದ್ರೆ sin theta by 2 is 1 minus cos theta divided by 2. ಹೌದಾ? ಓಕೆ. ಸೊ ದಿಸ್ ಇಸ್ ವಾಟ್ ವಿ ಆರ್ ಗೆಟ್ಟಿಂಗ್ ಆಫ್ಟರ್ ಅಡ್ಜಸ್ಟಿಂಗ್. ಇದರಿಂದ ನಮ್ಗೆ ಬರೀ cos theta by 2 ಬೇಕಾಗಿತ್ತು. ಫಸ್ಟ್ -1 ಅನ್ನ ಶಿಫ್ಟ್ ಮಾಡಿದೆ, ಆಮೇಲೆ 2 ಶಿಫ್ಟ್ ಮಾಡಿದೆ, then I took square root on both sides. Similarly from here ಇದನ್ನ -2 ನ ಈ ಕಡೆ ಹಾಕಿ cos theta ನ ಈ ಕಡೆ ತಂದ್ರೆ 1 minus cos theta ಆಯ್ತು. then divide by 2, then take the square root. ಸರಿನಾ? ಇವಾಗ ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನೇನ್ ಬರ್ತಾ ಇದೆ? sin theta by 2 ಎಷ್ಟು ಬಂತು? 1 minus cos theta divided by 2. whole thing divided by 1 plus cos theta divided by 2. ಈಗ ಎರಡು ಇದ್ರಿಂದ ಅಂಡರ್ ದ ಸ್ಕ್ವೇರ್ ರೂಟ್ ಇದ್ದಿದ್ರಿಂದ ಇದು ಕ್ಯಾನ್ಸಲ್ ಆಯ್ತು. ಎಷ್ಟು ಉಳಿತು? 1 minus cos theta divided by 1 plus cos theta. Yes or no? Okay. Is this easy to solve? Okay. ಡೈರೆಕ್ಟ್ ಆಗಿ ಮಾಡ್ಬೋದು, ಇಲ್ಲಾಂದ್ರೆ ಸ್ವಲ್ಪ ರ್ಯಾಷನಲೈಸ್ ಮಾಡ್ಕೊಂಡ್ ಬಿಡೋಣ, ಸಾಲ್ವ್ ಮಾಡ್ಕೊಂಡ್ ಬಿಡೋಣ. ದಿಸ್ ವಿಲ್ ಬಿ 1 minus cos theta, 1 minus cos theta. Okay. ಸೊ ನ್ಯೂಮರೇಟರ್ ನಲ್ಲಿ ಏನ್ ಬಂತು? 1 minus cos theta whole square, and denominator is in the form of a plus b into a minus b. What is a plus b into a minus b? a square minus b square. ಅಂದ್ರೆ 1 minus cos square. ಸೊ ಇಲ್ಲಿ ಸ್ಕ್ವೇರ್ ಮತ್ತೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯ್ತು. 1 minus cos square ಅಂದ್ರೆ ನಥಿಂಗ್ ಬಟ್ sin square. ಆ ಸ್ಕ್ವೇರ್ ಮತ್ತೆ ಈ ಸ್ಕ್ವೇರ್ ರೂಟ್ ಮತ್ತೆ ಕ್ಯಾನ್ಸಲ್ ಆಯ್ತು. ಇಷ್ಟು ಉಳಿತು ಇವಾಗ. ಹೌದಾ? ಈಗ ನೋಡಿ, ನಮ್ಗೆ ಟ್ರಯಾಂಗಲ್ ತೀಟಾಗಿತ್ತು. ಪ್ರಾಬ್ಲಮ್ ಏನಾಗಿತ್ತು? ತೀಟಾ ಬೈ 2 ಬಂದಿದ್ರಿಂದ theta by 2 ಇಂದ ಮತ್ತೆ theta ತಂದಿಟ್ವಲ್ಲ ನಾವು. ಓಕೆ. ಸೊ ನಾವು ಫ್ರಮ್ ದಿಸ್ ಕ್ಯಾನ್ ಐ ಟೇಕ್ cos theta? ಎಸ್. cos theta ಏನ್ ಹೇಳುತ್ತೆ? adjacent upon hypotenuse. ಏನಿದೆ adjacent? 2 ಇದೆ. hypotenuse ಏನಿದೆ? √5. sin theta ಏನ್ ಹೇಳುತ್ತೆ? ಅಪೋಸಿಟ್ upon hypotenuse ಅಂದ್ರೆ 1/√5. ಈಗ ನ್ಯೂಮರೇಟರ್ ನಲ್ಲಿ this is divided by 1. So if I take the LCM, it is √5. So this is into √5, this is into 1. So ಎಷ್ಟು ಸಿಕ್ತು? √5 minus 2, and this is 1/√5. √5 cancel ಆಯ್ತು. ಎಷ್ಟು ಉಳಿತು? √5 minus 2. And that's your required solution. ಯಾವ ಆಪ್ಷನ್ ಕರೆಕ್ಟ್ ಇದಕ್ಕೆ? ಆಪ್ಷನ್ ಬಿ. ಓಕೆ. ಸೊ ಏನೇನ್ ಅಪ್ಲೈ ಮಾಡಿದ್ವಿ? ರೈಟ್ ಆಂಗಲ್ ಟ್ರಯಾಂಗಲ್ ಅಪ್ಲೈ ಮಾಡಿದ್ವಿ, ಆಮೇಲೆ ಹಾಫ್ ಆಂಗಲ್ ಅಪ್ಲೈ ಮಾಡಿದ್ವಿ. Okay, yes, very big. It might help you for your board exams. ಅದಕ್ಕೆ ಈ ಕ್ವೆಶ್ಚನ್ ತಗೊಂಡೆ, you can practice. ಮ್ಯಾಮ್ ಇದು ಡಿವೈಡ್ ಬೈ 2 ಅಂತಿದೆಯಲ್ಲ ಮ್ಯಾಮ್, 1 plus cos theta divide by 2 whole divide by 2 ನಾ ಮ್ಯಾಮ್ ಅದು? ಹೌದು, whole divided by 2. ಯಾಕಂದ್ರೆ I take here because what is your formula? ಏನ್ ಬಂತು ನಮ್ಗೆ? ಇದು 2 cos square theta by 2 -1 ಅಂತ ಬಂತು. ಕರೆಕ್ಟ್ ಅಲ್ವಾ? ಈಗ -1 ಅನ್ನ ಈ ಕಡೆ ಹಾಕಿದ್ರೆ ಏನಾಯ್ತು? 1 cos 2 theta ಆಯ್ತು. ಕರೆಕ್ಟಾ? ಇದು 2 ಅನ್ನೋದು ಒಂದು ಹೋಲ್ ನಂಬರ್. ಹೌದಾ? ಈ ಕಡೆ ಬಂದ್ರೆ ದಿಸ್ ಗೆಟ್ಸ್ ಡಿವೈಡೆಡ್ ಬೈ 2, ರೈಟ್? ನೀವು ಅಲ್ಲಿ ಹಾಫ್ ಆಂಗಲ್ ತಗೊಂತಾ ಇಲ್ಲ, ಇರೋ 2 ನ ಆ ಕಡೆ ಶಿಫ್ಟ್ ಮಾಡ್ತಾ ಇದ್ದೀರಾ. ಇರೋ 2 ನ ಆ ಕಡೆ ಶಿಫ್ಟ್ ಮಾಡಿದ್ರೆ ಇಟ್ ಗೆಟ್ಸ್ ಡಿವೈಡೆಡ್ ಬೈ 2. ಎಸ್? ಓಕೆ. ಓಕೆ. ಸೊ ಈ ಹಾಫ್ ಆಂಗಲ್ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ, ನಿಮ್ಗೆ ಕಂಟಿನ್ಯೂಟಿ ಡಿಫರೆನ್ಷಿಯಬಿಲಿಟಿ ಆಗ್ಲಿ, ಇಂಟಿಗ್ರೇಷನ್ ಆಗ್ಲಿ ಹೆಲ್ಪ್ ಆಗುತ್ತೆ, ತುಂಬಾ ಹೆಲ್ಪ್ ಆಗುತ್ತೆ ಹಾಫ್ ಆಂಗಲ್ಸ್. ಏನಿಲ್ಲ, ನಿಮ್ಗೆ ಗೊತ್ತಿರೋ ಐಡೆಂಟಿಟೀಸ್ ಅದ್ರಲ್ಲಿ ಹಾಫ್ ಆಂಗಲ್ ತಗೋಬೇಕಷ್ಟೇ.
Done. Done. Next question. Okay. Next question. The domain of the function f of x equals to sine inverse of x square minus 3x plus 2 divided by x square plus 2x plus 7. ಈಗ domain ಅಂದ್ರೆ ಏನು? All the values that x takes. Range ಅಂದ್ರೆ ಏನು? All the values that f of x takes. Correct? ಸೊ ನಾವಿಲ್ಲಿ ಏನ್ ಕಂಡು ಹಿಡಿಬೇಕು? ಡೊಮೇನ್ ಕಂಡು ಹಿಡಿಬೇಕು ಅಂದ್ರೆ ಆಲ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್. ಈಗ ನೋಡಿ ಎಕ್ಸ್ ಎಲ್ಲಿದೆ? ಎಕ್ಸ್ ಅನ್ನೋದು ಸೈನ್ ಇನ್ವರ್ಸ್ ಫಂಕ್ಷನ್ ಗೆ ರಿಲೇಟೆಡ್ ಇದೆ. ಈಗ ಸೈನ್ ಇನ್ವರ್ಸ್ ಫಾರ್ ಎನಿ ಆಂಗಲ್ ತೀಟಾ, ಸೈನ್ ಇನ್ವರ್ಸ್ ಆಫ್ ತೀಟಾ ಎಲ್ಲಿಂದ ಎಲ್ಲಿ ಲೈ ಆಗುತ್ತೆ? -1 ಇಂದ +1. ಕರೆಕ್ಟ್ ಅಲ್ವಾ? Sorry, theta, not sine inverse theta, theta. Okay. So, for sine inverse function, theta lies between -1 to +1. ಅದ್ರಲ್ಲಿ theta ಜಾಗದಲ್ಲಿ ಏನಿದೆ ನಮ್ಗೆ? theta ಜಾಗದಲ್ಲಿ ಒಂದು ರಾಷನಲ್ ಫಂಕ್ಷನ್ ಇದೆ. ಯಾವ್ದದು? x square minus 3x plus 2 divided by x square plus 2x plus 7. So, this lies between -1 to +1. ಇದರಿಂದ ನಾವು x ವ್ಯಾಲ್ಯೂ ಕಂಡು ಹಿಡಿಬೇಕು. ಈಗ ನೋಡಿ 1 by 1. First ನಾನು I will multiply both everywhere by this. Okay. So ಇದೇನಾಗುತ್ತೆ? -1 into x square plus 2x plus 7 less than or equal to, ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಇದು ಕ್ಯಾನ್ಸಲ್ ಆಗುತ್ತೆ. ಆಮೇಲೆ ಇಲ್ಲಿ ಸಿಗುತ್ತೆ 1 into x square plus 2x plus 7. ಓಕೆ. ಈಗ ನೋಡಿ ಇದು 3 ವ್ಯಾಲ್ಯೂಸ್ ನಲ್ಲಿ ಇನ್ಇಕ್ವಾಲಿಟಿ ಇದೆ. ಇಫ್ ಯು ಆರ್ ಕಂಫರ್ಟೇಬಲ್ ಒಂದೇ ಸಲಕ್ಕೆ ಸಾಲ್ವ್ ಮಾಡ್ಬೋದು. ಇಲ್ಲ ಮ್ಯಾಮ್ ಕನ್ಫ್ಯೂಸ್ ಆಗುತ್ತೆ ಅಂದ್ರೆ ನೀವು ಇದನ್ನ ಡಿವೈಡ್ ಮಾಡ್ಕೋಬಹುದು 2 ಪಾರ್ಟ್ ನಲ್ಲಿ. ಯಾವುದು? ಫಸ್ಟ್ ಪಾರ್ಟ್ ಅಂದ್ರೆ ಯಾವುದು? ಫಸ್ಟ್ ಪಾರ್ಟ್ ಇಸ್ -x square plus 2x plus 7 is less than or equal to x square minus 3x plus 2. ಕರೆಕ್ಟಾ? ಸೊ ಫಸ್ಟ್ ದಿಸ್ ಇಸ್ ಲೆಸ್ ದನ್ ದಿಸ್. ಇದನ್ನ ಸಾಲ್ವ್ ಮಾಡ್ಕೊಳ್ಳೋಣ. ಈಗ ಇದನ್ನ ಸಾಲ್ವ್ ಮಾಡಿದ್ರೆ ಎಷ್ಟಾಯ್ತು? x square minus 2x plus 7 less than or equal to x square minus 3x plus 2. ಸರಿನಾ? ಈಗ ನಮ್ಗೆ ಹೇಳಿ. -7. ಸಾರಿ ಸರ್, -7. ಥ್ಯಾಂಕ್ ಯು. ಇಲ್ಲಿ ಪ್ಲಸ್ ಉಳಿಯುತ್ತೆ, ಇಲ್ಲಿ ಮೈನಸ್ ಬರುತ್ತೆ. ಓಕೆ, ಥ್ಯಾಂಕ್ ಯು. ಎಸ್. ಓಕೆ, ಈಗ ವಾಟ್ ಐ ಕ್ಯಾನ್ ಡೂ? ಐ ಕ್ಯಾನ್ ಶಿಫ್ಟ್ ಆಲ್ ದ ಟರ್ಮ್ಸ್ ಒನ್ ಸೈಡ್. -x square ಅನ್ನ ಈ ಕಡೆ ಹಾಕಿದ್ರೆ +x square ಆಯ್ತು. x square 2x square ಆಯ್ತು. -2x ಅನ್ನ ಈ ಕಡೆ ಹಾಕಿದ್ರೆ +2x ಆಯ್ತು. -3x plus 2x -x ಆಯ್ತು. ಇಲ್ಲಿ 0 ಉಳಿತು. -7 ಅನ್ನ ಈ ಕಡೆ ಹಾಕಿದ್ರೆ +7 ಆಯ್ತು. 2 + 7 ಎಷ್ಟಾಯ್ತು? 9 ಆಯ್ತು. ಕರೆಕ್ಟಾ? ಇದನ್ನ ಅಥವಾ ಹೇಗ್ ಬರಿಬಹುದು? 2x square minus 9 plus this is greater than or equal to 0. 0 is less than that or that is greater than 0. ಕರೆಕ್ಟ್ ಅಲ್ವಾ? ಇದನ್ನ ಇದು ಒಂದು ಕ್ವಾಡ್ರಾಟಿಕ್ ಈಕ್ವೇಶನ್. ಏನ್ ಹೇಳ್ತಾ ಇದ್ದಾರೆ? ಇದು ಐದರ್ 0 ಇದೆ ಅಥವಾ ಗ್ರೇಟರ್ ದನ್ 0 ಇದೆ. ಆದ್ರೆ ನೋಡಿ ಇಲ್ಲಿ ಬಿ ವ್ಯಾಲ್ಯೂ ಏನಿದೆ? -1 ಇದೆ, ಎ ವ್ಯಾಲ್ಯೂ 2 ಇದೆ, ಸಿ ವ್ಯಾಲ್ಯೂ 9 ಇದೆ. ಬಿ ಸ್ಕ್ವೇರ್ ಮೈನಸ್ 4ac. ಬಿ ಸ್ಕ್ವೇರ್ ಅಂದ್ರೆ -1 ಸ್ಕ್ವೇರ್ 4 into ac. ಕರೆಕ್ಟಾ? ಸೊ ದಿಸ್ ಇಸ್ 1 ಮೈನಸ್ ನೆಗೆಟಿವ್ ಬಂತಲ್ವಾ ಇದು? ಎಸ್ ಆರ್ ನೋ? ಬಿ ಸ್ಕ್ವೇರ್ ಮೈನಸ್ 4ac. ಯಾಕಂದ್ರೆ ಬಿ ಸ್ಕ್ವೇರ್ ಮೈನಸ್ 4ac ನೆಗೆಟಿವ್ ಇದ್ರೆ ಏನ್ ಹೇಳುತ್ತೆ? ರಿಯಲ್ ರೂಟ್ಸ್ ಡಸ್ ನಾಟ್ ಎಕ್ಸಿಸ್ಟ್. ಎಸ್ ಆರ್ ನೋ? ಓಕೆ, ಇಲ್ಲಿ ನಮ್ಗೆ ರಿಯಲ್ ರೂಟ್ಸ್ ಬೇಕು. ಆದ್ರೆ ನಿಮ್ದು ಬಿ ಸ್ಕ್ವೇರ್ ಮೈನಸ್ 4ac ನೆಗೆಟಿವ್ ಬರ್ತಾ ಇದೆ. ಸೊ ಹಿಯರ್ ಯು ಆರ್ ನಾಟ್ ಗೋಯಿಂಗ್ ಟು ಗೆಟ್ ದ ರಿಯಲ್ ರೂಟ್ಸ್. ಸೊ ವಿಲ್ ಗೋ ಟು ದ ಸೆಕೆಂಡ್ ಪಾರ್ಟ್. ಯಾವುದು ಸೆಕೆಂಡ್ ಪಾರ್ಟ್? ದಿಸ್ ಇಸ್ ಲೆಸ್ ದನ್ ದಿಸ್. ಸೊ x square minus 3x plus 2
is less than or equal to x square plus 2x plus 7. Can I cancel x square from both sides? Yes, ma'am. ಸರಿ, ಇವಾಗ ಟರ್ಮ್ಸ್ ನ ಒಂದೇ ಕಡೆ ಮಾಡ್ಕೊಳ್ಳಿ. I'll bring that minus 2x here. I'll shift that 2 on the other hand. So ಇದು minus 5x is less than or equal to 5. Or if I divide both sides by 5, minus x is less than or equal to 1. But ನಮ್ಗೆ ಬೇಕಾಗಿರೋದು x. So I have to multiply both sides by negative sign. ನೆಗೆಟಿವ್ ಸೈನ್ ಇಂದ ಮಲ್ಟಿಪ್ಲೈ ಮಾಡಿದಾಗ ಇನ್ಇಕ್ವಾಲಿಟಿ ರಿವರ್ಸ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಕರೆಕ್ಟ್ ಅಲ್ವಾ? Yes, ma'am. ಓಕೆ, ಸೊ ಲೆಸ್ ದನ್ ಇದ್ದಿದ್ದು ಗ್ರೇಟರ್ ದನ್ ಆಯ್ತು. ಹಾಗಾದ್ರೆ ಇದೇನ್ ಹೇಳ್ತಾ ಇದೆ? ಆಲ್ ದ ವ್ಯಾಲ್ಯೂಸ್ ವಿಚ್ ಆರ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು -1. ಅಂದ್ರೆ ಎಲ್ಲಿಂದ ಎಲ್ಲಿ? -1 ಇಂದ ಹಿಡಿದು ಇನ್ಫಿನಿಟಿ ವರೆಗೂ. ಸೊ ನಿಮ್ದು ಆನ್ಸರ್ ಏನಾಯ್ತು? -1 to infinity. Is -1 included? Yes, because it is greater than or equal to. So your answer is -1 to infinity. Yes? Okay. ಸೊ ಫಸ್ಟ್ ಕೇಸ್ ನಲ್ಲಿ ಯಾಕೆ ಡಿಸ್ಕಾರ್ಡ್ ಆಯ್ತು? ಒಂದ್ ವೇಳೆ ಏನಾದ್ರೂ ಡಿಸ್ಕಾರ್ಡ್ ಆಗ್ಲಿಲ್ಲ ಅಂದ್ರೆ ನೆನ್ಪಿಟ್ಕೊಳ್ಳಿ, ನೀವ್ ಏನ್ ಮಾಡ್ಬೇಕು? ಇಂಟರ್ಸೆಕ್ಷನ್ ಕಂಡು ಹಿಡಿಬೇಕಲ್ಲಿ. ಓಕೆನಾ? ಯಾಕಂದ್ರೆ ಇಲ್ಲಿ ಏನಾದ್ರೂ ಒಂದು ಸಪೋಸ್ ಏನೋ ಈ ತರ ಬಂತು ಅಂತ ಅನ್ಕೊಳ್ಳಿ, ಇಲ್ಲಿ ಈ ತರ ಬಂತು, ಇಲ್ಲಿ ಈ ತರ ಬಂತಂದ್ರೆ ಇಂಟರ್ಸೆಕ್ಷನ್ ಕಂಡು ಹಿಡಿಬೇಕು ಯಾವಾಗ್ಲೂ. ಯಾಕಂದ್ರೆ ಅದು ಒಂದೇ ಎಕ್ಸ್ ಗೆ ಇರೋದಲ್ವಾ. ಒಂದಕ್ಕೆ -1 to infinity ಬಂತು, ಮತ್ತೊಂದಕ್ಕೆ 1 to infinity ಬಂತು. ಹಾಗಾದ್ರೆ ಎರಡು ಎಲ್ಲಿ ಮೀಟ್ ಆಗ್ತಾ ಇದಾವೆ? ಈ ರೆಡ್ ಲೈನ್ ನಲ್ಲಿ ಮೀಟ್ ಆಗ್ತಾ ಇದಾವೆ. ಹೌದಾ? whenever you get solutions in more than one intervals, you have to find the intersection. ಇಲ್ಲಿ ತೊಂದ್ರೆ ಆಗ್ಲಿಲ್ಲ, ಯಾಕಂದ್ರೆ ಫಸ್ಟ್ ಕೇಸ್ಗೆ ಸೊಲ್ಯೂಷನ್ ಎಕ್ಸಿಸ್ಟ್ ಆಗ್ಲಿಲ್ಲ. ಓಕೆ, we'll go to next question. Yes, ma'am. Okay, now this question I want you people to try. ಹೇಗೆ ಅಂದ್ರೆ, ನಾನು ನಿಮ್ಗೆ ರೈಟ್ ಆಂಗಲ್ ಟ್ರಯಾಂಗಲ್ ಮೆಥಡ್ ಹೇಳಿದೀನಲ್ವಾ? Yes, ma'am. ಫಸ್ಟ್ ಇದನ್ನ ಒಂದು ಥೀಟಾ ಅಂತ ಅನ್ಕೊಳ್ಳಿ. You write down this question and I want you people to try it. ಇದನ್ನ ಒಂದು ಥೀಟಾ ಅನ್ಕೊಂಡ್ರೆ ಟ್ಯಾನ್ ಥೀಟಾ ಏನಾಗುತ್ತೆ? a/√b² - a². ಇದನ್ನ ಪ್ಲಾಟ್ ಮಾಡ್ಕೊಳ್ಳಿ. ಈಗ ಇದ್ರಲ್ಲಿ ಇದನ್ನ ಥೀಟಾ ಅನ್ಕೊಂಡ್ರೆ ಇದೇನಾಯ್ತು? ಸೆಕ್ ಥೀಟಾ ಆಯ್ತು. ಹೌದಾ? ಈಗ ಇಲ್ಲಿ ಟ್ರಯಾಂಗಲ್ ಥೀಟಾಗೆ ತಗೊಂಡಿದ್ದೀರಾ. ಈ ಟ್ರಯಾಂಗಲ್ ಇಂದ ನೀವು ಮತ್ತೆ ಸೆಕ್ ಥೀಟಾನು ಬರ್ಕೋಬಹುದಲ್ವಾ? ಅರ್ಥ ಆಗ್ತಾ ಇದೆಯಾ? ಲಾಸ್ಟ್ ಕ್ಲಾಸ್ ಅಲ್ಲಿ ಮಾಡಿದ್ವಿ ನಾವು, ನೆನಪಿದ್ಯಾ ಎಲ್ರಿಗೂ? ಫಸ್ಟ್ tan inverse of this you consider as some theta. ಸರಿನಾ? tan inverse ಅನ್ನ ಆ ಕಡೆ ಹಾಕಿದ್ರೆ tan theta ಆಯ್ತಲ್ವಾ? ಓಕೆ, ಸೊ tan theta equals to this. ಅಂದ್ರೆ ಅಪೋಸಿಟ್ ಅಪಾನ್ ಅಡ್ಜಸೆಂಟ್. ಇದರಿಂದ ನಿಮ್ಗೆ ಒಂದು ಹೈಪೋಟೆನಸ್ ಬರುತ್ತೆ. ಈಗ ಸೆಕ್ ಹಂಗೆ ಉಳಿತು. ಇದನ್ನ ಏನಂತ ತಗೊಂಡಿದ್ದೀರಾ? ಥೀಟಾ ಅಂತ ತಗೊಂಡಿದ್ದೀರಾ. ಸೊ ಇಲ್ಲಿ ಏನ್ ಉಳಿತು? ಸೆಕ್ ಥೀಟಾ ಉಳಿತು. ಈಗ ಸೆಕ್ ಥೀಟಾ, ಥೀಟಾಗೆ ಇಲ್ಲಿ ಟ್ರಯಾಂಗಲ್ ಇದೆ. ಸೊ ಇದರಿಂದ ನೀವು ಮತ್ತೆ ಸೆಕ್ ಥೀಟಾ ಬರಿಬೋದಲ್ವಾ? Yes, ma'am. ಏನು ಸೆಕ್ ಥೀಟಾ ಅಂದ್ರೆ? ಹೈಪೋಟೆನ್ಯೂಸ್ ಅಪಾನ್ ಅಡ್ಜಸೆಂಟ್ ಏನೋ ಒಂದು ವ್ಯಾಲ್ಯೂ ಬರುತ್ತೆ. ಓಕೆ, ಸೊ ಇವಾಗ ನಿಮ್ಗೆ ಏನ್ ವ್ಯಾಲ್ಯೂ ಬಂತು? ಇದೇನೋ ಒಂದು ವ್ಯಾಲ್ಯೂ ಬರ್ತಾ ಇದೆ, ಏನೋ ಒಂದು ಹೈಪೋಟೆನ್ಯೂಸ್ ಅಪಾನ್ ಅಡ್ಜಸೆಂಟ್ ಬಂತು. ಸರಿನಾ? ನಿಮ್ಗೆ ಫೈಂಡ್ ಮಾಡ್ಬೇಕಾಗಿರೋದು ಎಕ್ಸ್. ಸೊ ನಾವ್ ಯು ಶಿಫ್ಟ್ ಕಾಟ್ ನ. ಓಕೆ, ಸೊ ಇದೇನಾಗುತ್ತೆ? ಕಾಟ್ ಇನ್ವರ್ಸ್ ಆಫ್ ಸಮ್ ವ್ಯಾಲ್ಯೂ. ಇದಕ್ಕೆ ಮತ್ತೆ ಟ್ರಯಾಂಗಲ್ ಹಾಕೊಳ್ಳಿ. ಯು ಶಿಫ್ಟ್ ದ ಕಾಸ್. ಎಕ್ಸ್ ವಿಲ್ ಬಿ ಈಕ್ವಲ್ಸ್ ಟು ಕಾಸ್ ಥೀಟಾ. ಥೀಟಾ 1 ಅಂತ ಅನ್ಕೊಳ್ಳಿ, ಥೀಟಾ 2 ಅಂತ ಅನ್ಕೊಳ್ಳಿ. ವಿಲ್ ಯು ಆಲ್ ಟ್ರೈ ದಿಸ್? Yes, ma'am. ಇದಕ್ಕೆ ಆಪ್ಷನ್ ಎ ಅನ್ನೋದು ಕರೆಕ್ಟ್ ಆಗುತ್ತೆ ಇಫ್ ಯು ವಾಂಟ್ ಟು ಚೆಕ್ ದ ಆನ್ಸರ್. ಇಲ್ಲಿ 2 ಸಲ ನೀವು ಟ್ರಯಾಂಗಲ್ ಮಾಡ್ಬೇಕಾಗುತ್ತೆ. ಒಂದು ಟ್ಯಾನ್ ಇನ್ವರ್ಸ್ ಬಂದಾಗ, ಒಂದು ಕಾಟ್ ಇನ್ವರ್ಸ್ ಅಂತ ಬಂದಾಗ. ಈಸಿ ಕ್ವಶನ್ ಬಟ್ ಟ್ರಿಕ್ಕಿ ಕ್ವಶನ್. ಬಟ್ ಸಿಇಟಿ ಕಾಂಪಿಟೇಟಿವ್ ಎಕ್ಸಾಮ್ ಅನ್ನೋದು ಮೀನಿಂಗೇ ಟ್ರಿಕ್ಕಿ ಕ್ವಶನ್. ಹೌದಾ? ಬೋರ್ಡ್ ಎಕ್ಸಾಮ್ ತರ ನಿಮ್ ಸಿಇಟಿ ಇರಕ್ ಸಾಧ್ಯ ಇಲ್ಲ. ಟ್ರಿಕ್ಕಿ ಅನ್ನೋದೇ ಕಾಂಪಿಟೇಟಿವ್. ಸೊ ಸ್ವಲ್ಪ ಟ್ರೈ ಮಾಡಿ. ಏನ್ ಹೇಳ್ತಾ ಇದಾರೆ? ಐ ವಿಲ್ ಜಸ್ಟ್ ಇರೇಸ್ ದಿಸ್ ಎವ್ರಿಥಿಂಗ್ ಫ್ರಮ್ ದ ಕ್ವೆಶನ್. ಥೀಟಾ 1 ಅನ್ಕೊಳ್ಳಿ, ಮತ್ತೊಂದು ಥೀಟಾ 2 ಅಂತ ಪ್ಲಾಟ್ ಮಾಡಿ.
Okay. So this is the last question of inverse trigonometry. I wanted to start with relations and functions. So relations ಅಂದ್ರೆ ನಿಮಗೆ ಆಲ್ರೆಡಿ ಗೊತ್ತು, it is nothing but a subset of Cartesian product. ಹೌದಾ? ಹೇಗೆ ಬರೀತೀರಾ? If A and B are related, then we write it as A or B. Okay. All the values of A under relation are called as domain. All the values of B which are under relations are called as range. Yes. ಅದಾದ್ಮೇಲೆ ಸೆಕೆಂಡ್ PUC ಅಲ್ಲಿ ರಿಫ್ಲೆಕ್ಸಿವ್ ರಿಲೇಷನ್, ಸಿಮೆಟ್ರಿಕ್ ರಿಲೇಷನ್ ಅಂಡ್ ಟ್ರಾನ್ಸಿಟಿವ್ ರಿಲೇಷನ್ ಅಂತ ಓದಿದೀರಾ. ಎಲ್ರಿಗೂ ನೆನಪಿದೆಯಲ್ವಾ ರಿಲೇಷನ್ ಫಂಕ್ಷನ್ ಚಾಪ್ಟರ್? ಗುಡ್. ಸೊ ಒಂದ್ ನಿಮಿಷ, ಐ ಟೇಕ್ ದ ನೆಕ್ಸ್ಟ್ ಸ್ಲೈಡ್, ನೆಕ್ಸ್ಟ್ ಚಾಪ್ಟರ್. ಸೊ ರಿಫ್ಲೆಕ್ಸಿವ್ ಅಂತ ಯಾವಾಗ ಹೇಳ್ತೀರಾ? ಇಫ್ ಎಕ್ಸ್ ಆರ್ ಎ ಇಸ್ ಎನಿ element in your given relation, then A comma A must belong to R. Then you call it as reflexive. Yes or no? Yes, ma'am. Okay. A comma A belong ಆಗ್ತಾ ಇದ್ರೆ ರಿಫ್ಲೆಕ್ಸಿವ್ ಅಂತ ಕರಿತೀರಾ. ಒಂದ್ ವೇಳೆ A comma B ಇದ್ದು B comma A ಕೂಡ ರಿಲೇಷನ್ ಅಲ್ಲಿ ಇದ್ರೆ ಸಿಮೆಟ್ರಿಕ್ ಅಂತ ಕರಿತೀರಾ. ಒಂದ್ ವೇಳೆ A comma B ಇದ್ದು B comma C ಇದ್ದು A comma C ಕೂಡ ಇದ್ರೆ ಇದನ್ನ ಟ್ರಾನ್ಸಿಟಿವ್ ಅಂತ ಕರಿತೀರಾ. ಹೌದಾ? ಟ್ರಾನ್ಸಿಟಿವ್ ಗೆ ಒಂದು ಕಂಡೀಷನ್ ನೆನ್ಪಿಟ್ಕೊಳ್ಳಿ, A ಕಾಮ B ಇದ್ದು B ಕಾಮ C ಕೂಡ ಇರಬೇಕು. ಅಂದ್ರೆ ಈಗ 1,2 ಇದ್ದು ನೆಕ್ಸ್ಟ್ ಆರ್ಡರ್ಡ್ ಪೇರ್ ನಿಮ್ಗೆ ಎಲ್ಲಿಂದ ಸ್ಟಾರ್ಟ್ ಆಗ್ಬೇಕು? 2 ಇಂದಾನೆ ಸ್ಟಾರ್ಟ್ ಆಗ್ಬೇಕು. ಹೌದಲ್ವಾ? ಓಕೆ, ಬಿಕಾಸ್ ಈ B ಅನ್ನೋದು ಸೇಮ್. ಈಗ ಸಪೋಸ್ ನಿಮ್ ಆರ್ಡರ್ ರಿಲೇಷನ್ ನಲ್ಲಿ ಇದು ಏನೋ ಒಂದು ರಿಲೇಷನ್ ಇದೆ ಅಂತ ಅನ್ಕೊಳ್ಳಿ, ಈ ತರ ರಿಲೇಷನ್ ಇದೆ ಅಂತ ಅನ್ಕೊಳ್ಳಿ. ಓಕೆ, now here when you take 1,2, ಇದಕ್ಕೆ ನೆಕ್ಸ್ಟ್ 2 ಇಂದ ಸ್ಟಾರ್ಟ್ ಆಗೋ ಯಾವ್ದು ಆರ್ಡರ್ಡ್ ಪೇರ್ ರಿಲೇಷನ್ ಅಲ್ಲಿ ಇಲ್ವೇ ಇಲ್ಲ. ಅವಾಗ ಈ ತರ ರಿಲೇಷನ್ ಅನ್ನ ನಾವು ಟ್ರಾನ್ಸಿಟಿವ್ ಇದೆ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ. ಈ ಕಂಡೀಷನ್ ಹೇಳಿದಾರ ನಿಮ್ಗೆ ಕಾಲೇಜಲ್ಲಿ ಹೇಳಿದಾರಲ್ವಾ? ಓಕೆ, ಸೊ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ವಿಲ್ ಸ್ಟಾರ್ಟ್ ವಿತ್ ದ ಕ್ವೆಶನ್ಸ್. ಇವತ್ತು ಬರೀ ರಿಲೇಷನ್ಸ್ ಮೇಲೆ ಮಾಡೋಣ, ನೆಕ್ಸ್ಟ್ ಕ್ಲಾಸ್ ಫಂಕ್ಷನ್ಸ್ ಮೇಲೆ ಮಾಡೋಣ. ಓಕೆ, ಸೊ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್, ಡೊಮೇನ್, ರೇಂಜ್ ಇಷ್ಟು ನಮ್ಗೆ ಗೊತ್ತಿರಬೇಕು ರಿಫ್ಲೆಕ್ಸಿವ್ ನಲ್ಲಿ. ಫಸ್ಟ್ ಕ್ವೆಶನ್, ಲೆಟ್ R be a relation defined on the set of n. n ಅಂದ್ರೆ set of natural numbers defined by x plus 2y equals to 8. Then what is the domain of R? ಈಗ ನೋಡಿ, ರಿಲೇಷನ್ ಹೇಗೆ ಬರೀತೀರಾ? For x, y, correct? So the given relation is this. From this I can write as what? 2y we can write as 8 minus x. y we can write as 8 minus x divided by 2. ಏನ್ ಹೇಳ್ತಾ ಇದ್ದಾರೆ? R ಅನ್ನೋದು n ಮೇಲೆ ಡಿಫೈನ್ ಇದೆ. ಅಂದ್ರೆ x ಕೂಡ ನ್ಯಾಚುರಲ್ ನಂಬರ್ ಇದೆ, y ಕೂಡ ನ್ಯಾಚುರಲ್ ನಂಬರೇ ಇದೆ. ಹೌದಲ್ವಾ? ಓಕೆ, ಸೊ ನಾವು I have to start taking the first natural number. If I take the first natural number 1, 8 minus 1 is 7. But 7 by 2, is it a natural number? No. ಇಲ್ಲಿ ಏನು ನಿಮ್ಗೆ ಟೈಮ್ ಸೇವ್ ಮಾಡೋದಕ್ಕೆ ಹಿಂಟ್, ಡಿವೈಡ್ ಬೈ 2 ಇದ್ದಿದ್ರಿಂದ ನೀವು ಬರೀ ಈವನ್ ನಂಬರೇ ಬರಬೇಕು. ಹೌದಾ? ಈವನ್ ನಂಬರೇ ಬರ್ಬೇಕಂದ್ರೆ I have to start from 2. Yes, if I take 2, 8 minus 2 is 6, 6 by 2 is 3. ಹೌದಾ? ನೆಕ್ಸ್ಟ್, can I take 3? No, I cannot take 3. ಯಾಕಂದ್ರೆ 8 minus 3 ಎಷ್ಟಾಯ್ತು? 5 ಆಯ್ತು. I can take 4. 8 minus 4 is 4. 4 by 2 is 2. Next, 5 I cannot take. I can take 6. ಹೌದಾ? 8 minus 6 is 2. 2 by 2 is 1. 6 ಆದ್ಮೇಲೆ 7 ತಗೊಳಕ್ಕಾಗಲ್ಲ, 8 ತಗೊಂಡ್ರೆ. ಈಗ ನೋಡಿ, 8 minus 8 ಏನಾಗುತ್ತೆ? 0 by anything is 0. Is 0 a natural number? Yes. Is 0 a natural number? ಯಾಕೆ 0 natural number? Natural number start from where? Counting numbers, no? 0 is not a natural number, correct? ಸೊ ನೀವು x ನ 8 ಅಂತ ತಗೊಂಡ್ರೆ y ಅನ್ನೋದು ನ್ಯಾಚುರಲ್ ನಂಬರ್ ಆಗಲ್ಲ. ಸೊ ಯು ಕೆನಾಟ್ ಟೇಕ್ 8. ಇಫ್ ಯು ಟೇಕ್ ನೆಕ್ಸ್ಟ್ ನಂಬರ್ 10, 8 minus 10 minus 2 ಆಯ್ತು. ಸೊ ಇನ್ಮೇಲೆ ನಿಮಗೆ ನೆಗೆಟಿವ್ ವ್ಯಾಲ್ಯೂಸ್ ಬರಕ್ ಸ್ಟಾರ್ಟ್ ಆಗುತ್ತೆ. ನೆಗೆಟಿವ್ ವ್ಯಾಲ್ಯೂಸ್ ಆರ್ ದೇ ನ್ಯಾಚುರಲ್ ನಂಬರ್ಸ್? ನೋ. ಸೊ ನಿಮ್ದು ರಿಲೇಷನ್ ಇಲ್ಲೇ ಸ್ಟಾಪ್ ಆಯ್ತು. ಹೌದಾ? ಯಾಕಂದ್ರೆ ನೆಕ್ಸ್ಟ್ ಯಾವ್ದೇ x ತಗೊಂಡ್ರು ನಿಮಗೆ ಒಂದು 0 ಬರ್ತಾ ಇದೆ, ಇಲ್ಲ ನೆಗೆಟಿವ್ ಬರ್ತಾ ಇದೆ, ಇಲ್ಲ ಫ್ರಾಕ್ಷನ್ ಬರ್ತಾ ಇದೆ. 0 ಅನ್ನೋದು ನ್ಯಾಚುರಲ್ ನಂಬರ್ ಅಲ್ಲ,
ಫ್ರಾಕ್ಷನ್ ನ್ಯಾಚುರಲ್ ನಂಬರ್ ಅಲ್ಲ, ನೆಗೆಟಿವ್ ವ್ಯಾಲ್ಯೂಸ್ ನ್ಯಾಚುರಲ್ ನಂಬರ್ ಅಲ್ಲ. ಸೊ ಇಲ್ಲಿಗೆ ಸ್ಟಾಪ್ ಆಯ್ತು. ಅವ್ರು ಕೇಳಿರೋ ಕ್ವಶನ್ ಏನು, ಡೊಮೇನ್. ಯಾವ್ದು ಡೊಮೇನ್ ಇದಕ್ಕೆ? Option C, ma'am. Option C, 2, 4 and 6. Okay, clear to next question. Yes, ma'am. Okay, observe tricky questions. ಸ್ವಲ್ಪ ಇಂಪಾರ್ಟೆಂಟ್. ಏನ್ ಹೇಳ್ತಾರೆ, ಲೆಟ್ ಆರ್ ಬಿ ಅ ರಿಲೇಷನ್ ಆನ್ ದ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್. ಅಂದ್ರೆ ಎಕ್ಸ್ ಮತ್ತೆ ವೈ ಅಲ್ಲ, ಇಲ್ಲಿ ಎ ಮತ್ತೆ ಬಿ ಕ್ಯಾನ್ ಬಿ ಎನಿ ರಿಯಲ್ ನಂಬರ್ ಡಿಫೈನ್ಡ್ ಆಸ್ ಎ ಆರ್ ಬಿ. ಅಂದ್ರೆ ಎ ಅಂಡ್ ಬಿ ಆರ್ ರಿಲೇಟೆಡ್. ಹೌ ದೇ ಆರ್ ರಿಲೇಟೆಡ್? ಇಫ್ ಅಂಡ್ ಓನ್ಲಿ ಇಫ್ ಎ ಮೈನಸ್ ಬಿ ಮಾಡ್ಯುಲಸ್ ಇಸ್ ಲೆಸ್ ದನ್ ಆರ್ ಈಕ್ವಲ್ ಟು 1. ಹಾಗಾದ್ರೆ ಆರ್ ಅನ್ನೋದು ರಿಫ್ಲೆಕ್ಸಿವ್ ಸಿಮೆಟ್ರಿಕಾ, ಬರೀ ಸಿಮೆಟ್ರಿಕಾ, ಬರೀ ಟ್ರಾನ್ಸಿಟಿವಾ ಅಥವಾ ಆಂಟಿಸಿಮೆಟ್ರಿಕಾ ನೋಡೋಣ 1/1. ಓಕೆ, ಫಸ್ಟ್ ಕಂಡೀಷನ್ ರಿಫ್ಲೆಕ್ಸಿವ್. ಏನ್ ಹೇಳುತ್ತೆ ರಿಫ್ಲೆಕ್ಸಿವ್? ಎ ಎ ಶುಡ್ ಬಿಲಾಂಗ್ ಟು ಆರ್. ಹೌದಾ? ಸೊ ಈ ರಿಲೇಷನ್ ಅನ್ನ ಹೇಗ್ ಬರೀತೀರಾ? ಎ ಮೈನಸ್ ಎ ಇಸ್ ಲೆಸ್ ದನ್ ಆರ್ ಈಕ್ವಲ್ ಟು 1. ಎ ಮೈನಸ್ ಎ ಅಂದ್ರೆ ಏನಾಯ್ತು? 0. ಇಸ್ ಇಟ್ ಟ್ರೂ ಆರ್ ಫಾಲ್ಸ್? 0 ಇಸ್ ಲೆಸ್ ದನ್ 1, ರೈಟ್? Yes, ma'am. ಸೊ ಹಾಗಾದ್ರೆ ಇದೇನಾಯ್ತು? ರಿಫ್ಲೆಕ್ಸಿವ್ ಇದೆ ಅಂದಂಗ ಆಯ್ತು. ಹೌದಾ? ನೆಕ್ಸ್ಟ್ ಸೆಕೆಂಡ್ ನೋಡೋಣ. ರಿಫ್ಲೆಕ್ಸಿವ್ ಮತ್ತೆ ಸಿಮೆಟ್ರಿಕ್ ಅಂತ ಕೇಳ್ತಾ ಇದಾರೆ. ಸೆಕೆಂಡ್ ಅಲ್ಲ, ಅದ್ರಲ್ಲೇ ಸಿಮೆಟ್ರಿಕ್ ಏನ್ ಹೇಳುತ್ತೆ? ಇಫ್ ಎ ಬಿ ಬಿಲಾಂಗ್ಸ್ ಟು ಆರ್, ದೆನ್ ಬಿ ಎ ಬಿಲಾಂಗ್ಸ್ ಟು ಆರ್ ಅಂತ ಹೇಳುತ್ತೆ. ಹೌದಾ? ಈಗ ಏನು ಬಿಲಾಂಗ್ ಆಗ್ತಾ ಇದೆ? ಎ ಬೈ ಎ ಅಂಡ್ ಬಿ, ಅಂದ್ರೆ ಎ ಮೈನಸ್ ಬಿ. ಸರಿನಾ? ಇಫ್ ಐ ರೈಟ್ ದಿಸ್ as ಬಿ ಮೈನಸ್ ಎ, ಓಕೆ, here this is already true. A b belongs. ಈಗ ಒಂದು 5 minus 4, if it is less than 1, 4 minus 5 is also less than 1 only, right? Yes, That's not ma'am. equal to 1 only, right? Yes. ಇದನ್ನ ಹೇಗ್ ಬರಿಬಹುದು? ನಾನು ಇಲ್ಲಿ ಮೈನಸ್ ಕಾಮನ್ ತಗೊಂಡ್ರೆ ಈ ತರ ಆಯ್ತು. ಬಟ್ ಸಿನ್ಸ್ ಇಟ್ is under mod, it becomes a minus b only. So it is symmetric also. Okay, it is symmetric also. ಸೊ ನಮ್ಗೆ ಏನ್ ಬಂತಿಲ್ಲಿ? ಎಸ್, ಇಟ್ ಈಸ್ ರಿಫ್ಲೆಕ್ಸಿವ್, ಇಟ್ ಈಸ್ ಸಿಮೆಟ್ರಿಕ್. ಸೊ ಫಸ್ಟ್ ಆಪ್ಷನ್ ಕರೆಕ್ಟ್ ಆಯ್ತು ನಮ್ಗೆ. ಹೌದಲ್ವಾ? Yes, ma'am. ಆದ್ರೂ ನಾನ್ ನಿಮ್ಗೆ ಹೇಗೆ ಚೆಕ್ ಮಾಡಬೇಕು ಆದ್ರೂ ನೆಕ್ಸ್ಟ್ ಒಂದ್ಸಲ ತೋರ್ಸ್ಬಿಡ್ತೀನಿ. ಸಿಮೆಟ್ರಿಕ್ ಓನ್ಲಿ ಅನ್ನೋದು ರಾಂಗ್ ಆಯ್ತು. ಯಾಕಂದ್ರೆ ಬರೀ ಸಿಮೆಟ್ರಿಕ್ ಓನ್ಲಿ ಇಲ್ಲ, ಅದು ರಿಫ್ಲೆಕ್ಸಿವ್ ಅಂಡ್ ಸಿಮೆಟ್ರಿಕ್ ಇದೆ. ಯಾವ್ದಕ್ಕೂ ಒಂದ್ಸಲ ಟ್ರಾನ್ಸಿಟಿವ್ ನಾನು ನಿಮ್ಗೆ ತೋರ್ಸ್ಬಿಡ್ತೀನಿ. ಬಿಕಾಸ್ ಸಪೋಸ್ ಈ ತರ ಆಪ್ಷನ್ ಇಲ್ಲ, ಬೇರೆ ಆಪ್ಷನ್ಸ್ ಇದ್ರೆ ಟ್ರಾನ್ಸಿಟಿವ್ ಚೆಕ್ ಮಾಡ್ಬೇಕಿದ್ರೆ, ಓಕೆ, ವಿಲ್ ಸಿ ಅದು ಯಾಕೆ ಟ್ರಾನ್ಸಿಟಿವ್ ಇಲ್ಲ. ಸರಿನಾ? ಟ್ರಾನ್ಸಿಟಿವ್ ಏನ್ ಹೇಳುತ್ತೆ? ಎ ಬಿ ಟ್ರೂ ಇರುತ್ತೆ, ಬಿ ಸಿ ಕೂಡ ಟ್ರೂ ಇರುತ್ತೆ. ನಾವ್ ಯಾವ್ದಕ್ ಚೆಕ್ ಮಾಡ್ಬೇಕು? A, C. ಸರಿನಾ? ಈಗ ಎ ಬಿ ಅಂದ್ರೆ ಹೇಗ್ ಬರೀತೀರಾ? ಎ ಮೈನಸ್ ಬಿ. ಇದಕ್ ಹೇಗ್ ಬರೀತೀರಾ? ಬಿ ಮೈನಸ್ ಸಿ. ಹೌದಾ? ಈಗ ಯಾವ್ದೋ ಸ್ವಲ್ಪ ಏನಾದ್ರೂ ರಿಯಲ್ ನಂಬರ್ಸ್ ತಗೊಳ್ಳಿ, ಆಫ್ ಎನಿ ರಿಯಲ್ ನಂಬರ್ ಆಫ್ ಯೋರ್ ವಿಶ್. ಓಕೆ, ಸೇ ಸಪೋಸ್ ಐ ಟೇಕ್ 2, 1, 0 ಅಂತ ತಗೊಂಡ್ರೆ ಎ ಬಿ ಸಿ. ಓಕೆ, ಈಗ 2 minus 1, 2 minus 1 is 1, 1 is less or equal to 1. It is true, right? Yes, ma'am. b minus c, 1 minus 0 is less or equal to 1. ಓಕೆ, ಈಗ ನಾನು ಯಾವ್ದಕ್ಕೆ ಮತ್ತೆ ಯಾವ್ದಕ್ಕೆ ಚೆಕ್ ಮಾಡ್ಬೇಕು? ಎ ಮತ್ತೆ ಸಿ ಗೆ. ಎ ಏನಿದೆ? 2 ಇದೆ. ಸಿ ಏನಿದೆ? 0 ಇದೆ. 2 minus 0 ಎಷ್ಟಾಯ್ತು? 2. 2 is less or equal to 1. Is it true? No. ಸ್ವಲ್ಪ ರಿಯಲ್ ನಂಬರ್ಸ್ ಟ್ರೂ ಆಗಿರ್ಬೋದು. ಯಾವ್ದಕ್ಕೆ? ಸೇ ಫಾರ್ ಎಕ್ಸಾಂಪಲ್ ನಾನೇನೋ 0, -1 ಈ ತರ ತಗೊಂಡ್ರೆ ಟ್ರೂ ಆಗಿರುತ್ತೆ. ಬಟ್ ಎಲ್ಲಾ ರಿಯಲ್ ನಂಬರ್ಗೂ ಟ್ರೂ ಆಗ್ಬೇಕು. ಇದು ಎಲ್ಲಾ ರಿಯಲ್ ನಂಬರ್ ಟ್ರೂ ಆಗ್ತಾ ಇದೆಯಾ? ಇಲ್ಲ. ಸೊ ಇಟ್ ಇಸ್ ನಾಟ್ ಟ್ರಾನ್ಸಿಟಿವ್. ಆರ್ ಯು ಆಲ್ ಅಂಡರ್ಸ್ಟ್ಯಾಂಡಿಂಗ್? Yes, ma'am. ಈಗ ಸಿಮೆಟ್ರಿಕ್ ಇದ್ದಿದ್ರಿಂದ ಆಂಟಿ ಸಿಮೆಟ್ರಿಕ್ ಅದು ಆಗಿರಕ್ ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಗೆ ಸಿಮೆಟ್ರಿಕ್ ಟ್ರೂ ಬಂತಲ್ವಾ ಅಲ್ಲಿ? Yes. ಸಿಮೆಟ್ರಿಕ್ ಟ್ರೂ ಬಂತಂದ್ಮೇಲೆ ಆಂಟಿ ಸಿಮೆಟ್ರಿಕ್ ಆಗಿರಕ್ ಸಾಧ್ಯ ಇಲ್ಲ. ಟ್ರಾನ್ಸಿಟಿವ್ ಅಂತೂ ಇಲ್ವೇ ಇಲ್ಲ. ಸಿಮೆಟ್ರಿಕ್ ಆಗಿದೆ ಬಟ್ ಓನ್ಲಿ ಆಗಿಲ್ಲ. ರಿಫ್ಲೆಕ್ಸಿವ್ ಅಂಡ್ ಸಿಮೆಟ್ರಿಕ್ ಇದೆ. ಹಾಗಾದ್ರೆ ಆಪ್ಷನ್ 1 ಇಸ್ ಕರೆಕ್ಟ್. ಇಸ್ ದಿಸ್ ಕ್ಲಿಯರ್? Yes, ma'am. ವಿಲ್ ಗೋ ಟು ನೆಕ್ಸ್ಟ್ ಕ್ವೆಶ್ಚನ್. Yes, ma'am. ಆಮೇಲೆ ಇಲ್ಲಿ ನೋಡಿ, ಈ ಯಾವಾಗ ಈ ತರ MCQ ಕ್ವೆಶನ್ಸ್ ಈ ತರ ಅಥವಾ ನಿಮ್ಗೆ ಬರೋ ಇದ್ರಲ್ಲೂ ಕೂಡ ಶೋ ದಟ್ ದಿಸ್ ಇಸ್ ಈಕ್ವಿವ್ಯಾಲೆನ್ಸ್ ಏನಾದ್ರೂ ಬಂದ್ರೆ ಇದೇನ್ ನಂಬರ್ಸ್ ತಗೊಂತೀರಾ? ಯು ಕ್ಯಾನ್ ಟೇಕ್ ಎನಿ ನಂಬರ್ ಆಫ್ ಯೋರ್ ವಿಶ್. ನಾನ್ ತಗೊಂಡಿದ್ ನಂಬರ್ಸ್ ತಗೊಂಡ್ ಪ್ರೂವ್ ಮಾಡ್ಬೇಕಂತ ಏನಿಲ್ಲ. ಓಕೆ, ಬಟ್ ಯು ಹ್ಯಾವ್ ಟು ಮೇಕ್ ಶೋರ್ ಇಟ್ ಇಸ್ ಕರೆಕ್ಟ್. ನೆಕ್ಸ್ಟ್
let P be a relation for x comma y such that x square plus y square equals to 1, where x and y both are real numbers. Then P is ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್, ಆಂಟಿಸಿಮೆಟ್ರಿಕ್. ಈಗ ಎಲ್ಲದಕ್ಕೂ ಒಂದೊಂದೇ ಆಪ್ಷನ್ ಇದೆ ಅಂದ್ಮೇಲೆ ಇದು ಯಾವ್ದಾದ್ರು ಒಂದೇ ಆಗಿರುತ್ತೆ, ಹೌದಲ್ವಾ? ಇಲ್ಲಿ ಯಾವ್ದಾದ್ರು ಆನ್ಸರ್ ಬಂದ್ರೆ ಅಲ್ಲೇ ನಿಮ್ದು ಟೈಮ್ ಸೇವ್ ಆಗಿಬಿಡ್ತು. ಯಾಕಂದ್ರೆ ಮತ್ತೊಂದು ಚೆಕ್ ಮಾಡೋ ಅವಶ್ಯಕತೆನೇ ಇಲ್ಲ, ಯಾಕಂದ್ರೆ ಎಲ್ಲ ಒಂದೊಂದೇ ಇದಾವೆ. ಫಸ್ಟ್ ರಿಫ್ಲೆಕ್ಸಿವ್ ಚೆಕ್ ಮಾಡೋಣ. ರಿಫ್ಲೆಕ್ಸಿವ್ ಏನ್ ತಗೋಬೇಕು ನೀವು? ಎಕ್ಸ್ ಕಾಮ ಎಕ್ಸ್ ಅಂತ ತಗೋಬೇಕು, ಹೌದಲ್ವಾ? ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅನ್ನೋದು ನಿಮ್ದು ರಿಲೇಷನ್, ಪಿ ಅನ್ನೋದು, ಹೌದಾ? ಪಿ ಅನ್ನೋದು ನಿಮ್ದು ರಿಲೇಷನ್. ಇದರಿಂದ ನಾನು ವೈ ಸ್ಕ್ವೇರ್ ಅನ್ನ ಹೇಗ್ ಬರಿಬಹುದು? 1 ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಬರಿಬಹುದು. ಈಗ ರಿಫ್ಲೆಕ್ಸಿವ್ ತಗೊಂಡ್ರೆ ಎಕ್ಸ್ ಕಾಮ ಎಕ್ಸ್ ಇದೇನಾಗುತ್ತೆ? ಎಕ್ಸ್ ಸ್ಕ್ವೇರ್ ಈಕ್ವಲ್ಸ್ ಟು 1 ಮೈನಸ್ ಎಕ್ಸ್ ಸ್ಕ್ವೇರ್. ಟೆಲ್ ಮಿ, ಇಸ್ ಇಟ್ ಪಾಸಿಬಲ್? ಇದು ಪಾಸಿಬಲ್ ಇದೆಯಾ ರಿಲೇಷನ್? ಎಕ್ಸ್ ಸ್ಕ್ವೇರ್ ಮಸ್ಟ್ ಬಿ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಓನ್ಲಿ, ರೈಟ್? ಈಗ ಯಾವ್ದಾದ್ರು ಒಂದು ಎಕ್ಸ್ ವ್ಯಾಲ್ಯೂ ತಗೊಳ್ಳಿ. ಸೇ ನಾನು x2 ಅಂತ ತಗೊಂತೀನಿ. 2 ಸ್ಕ್ವೇರ್ ಈಕ್ವಲ್ಸ್ ಟು 1 ಮೈನಸ್ 2 ಸ್ಕ್ವೇರ್. 4 ಈಕ್ವಲ್ಸ್ ಟು 1 ಮೈನಸ್ 4 ಮೈನಸ್ 3. ಇಸ್ ಇಟ್ ಪಾಸಿಬಲ್? No, ma'am. ಸೊ ಇಸ್ ಇಟ್ ರಿಫ್ಲೆಕ್ಸಿವ್? No, ma'am. ಇಟ್ ಇಸ್ ನಾಟ್ ರಿಫ್ಲೆಕ್ಸಿವ್. ಓಕೆ, ಈಗ ಆಕ್ಚುಲಿ ಇದನ್ನ ನೀವು ಓವರ್ ಆಗಿ ಮಾಡ್ಬೋದು, ಯಾಕಂದ್ರೆ ಎಲ್ಲ ಆಪ್ಷನ್ಸ್ ಡಿಫ್ರೆಂಟೇ ಇದಾವೆ. ಕೊಟ್ಟಿರೋ ರಿಲೇಷನ್ ಏನಿದೆ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಕ್ವಲ್ಸ್ ಟು 1. ಸಿಮೆಟ್ರಿಕ್ ಏನ್ ಹೇಳುತ್ತೆ? ಇಫ್ ಎಕ್ಸ್ ವೈ ಬಿಲಾಂಗ್ಸ್ ದೆನ್ ವಾಟ್ ಶುಡ್ ಬಿಲಾಂಗ್? ವೈ ಎಕ್ಸ್ ಶುಡ್ ಬಿಲಾಂಗ್, ಹೌದಾ? ಇಫ್ ದಿಸ್ ಇಸ್ ಫಾರ್ ಎಕ್ಸ್ ಕಾಮ ವೈ, ಫಾರ್ ವೈ ಕಾಮ ಎಕ್ಸ್ ಹೌ ವಿಲ್ ಯು ರೈಟ್? ವೈ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಈಕ್ವಲ್ಸ್ ಟು 1. ಟೆಲ್ ಮಿ, ಎಡಿಷನ್ ಇಸ್ ಕಾಮ್ಯುಟೇಟಿವ್ ಆರ್ ನೋ? Yes. ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ 1 ಬಂದ್ರೆ ವೈ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಕೂಡ 1 ಬರುತ್ತಲ್ವಾ? Yes, ma'am. It is commutative, so definitely it is correct. Yes, ma'am. So definitely it is symmetric. Yes, ma'am. Yes. So hence it is symmetric. Y comma x definitely belongs to R. ಇಲ್ಲಿ ಜಾಸ್ತಿ ನೀವು ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ. ಯಾಕೆ? ಕೊಟ್ಟಿರೋ ರಿಲೇಷನ್ ನೋಡಿ, ಎರಡು ನಂಬರ್ ಆಡ್ ಮಾಡಿದಾಗ 1 ಅಂತ ಸಿಗ್ತಾ ಇದೆ. ಎಡಿಷನ್ ಇಸ್ ಆಲ್ವೇಸ್ ಕಾಮ್ಯುಟೇಟಿವ್. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ or y square plus x square will be same. ಅಂದ್ರೆ ಸಿಮೆಟ್ರಿಕ್ ಆಯ್ತದು. ಓಕೆ, ಸೊ ಎಲ್ಲಾ ಕಡೆ ಒಂದೊಂದೇ ಆಪ್ಷನ್ ಇದ್ದಿದ್ರಿಂದ ಬೇರೆ ಚೆಕ್ ಮಾಡೋ ಅವಶ್ಯಕತೆನೇ ಇಲ್ಲ, ಸಿಮೆಟ್ರಿಕ್. ಇಸ್ ಇಟ್ ಕ್ಲಿಯರ್? Yes, ma'am. ಯಾವ್ದಕ್ಕೂ ಟ್ರಾನ್ಸಿಟಿವ್ ಚೆಕ್ ಮಾಡ್ಬಿಡೋಣ? Yes, ma'am. ಮಾಡ್ಬಿಡೋಣ. ಓಕೆ, ಸಪೋಸ್ ನಿಮ್ಗೆ ಬೋರ್ಡ್ ನಲ್ಲಿ ಈ ತರ ಕ್ವಶನ್ ಬರ್ತಾ ಇದೆ ಅಂದ್ರೆ ಯು ಹ್ಯಾವ್ ಟು ರೈಟ್ ಆಲ್ ಸ್ಟೆಪ್ಸ್, ನೋ? ಸೊ ಸಪೋಸ್ ವಿ ವಾಂಟ್ ಟು ಚೆಕ್ ಫಾರ್ ಟ್ರಾನ್ಸಿಟಿವ್ ಆಲ್ಸೋ. ಇದಂತೂ ಟ್ರೂ ಇದ್ದೇ ಇರುತ್ತೆ. ನಾವ್ ಯಾವ್ದಕ್ ಚೆಕ್ ಮಾಡ್ಬೇಕು? ಎಕ್ಸ್ ಝೆಡ್ ಗೆ ಚೆಕ್ ಮಾಡ್ಬೇಕು, ಹೌದಾ? ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಕರೆಕ್ಟ್ ಇರುತ್ತೆ. ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಕೂಡ ಈಕ್ವಲ್ ಟು 1 ಅಂತಾನೆ ಇರುತ್ತೆ. ಓಕೆ, ಸೊ ಇದ್ರಿಂದ ನಾವ್ ಏನ್ ಬರಿಬಹುದು? ಫ್ರಮ್ ದಿಸ್ ಕ್ಯಾನ್ ಐ ರೈಟ್ ವೈ ಸ್ಕ್ವೇರ್ ಆಸ್ 1 ಮೈನಸ್ ಎಕ್ಸ್ ಸ್ಕ್ವೇರ್? Yes, ma'am. ಓಕೆ, ಸೊ ಈ ವೈ ಸ್ಕ್ವೇರ್ ಅನ್ನ ರೀಪ್ಲೇಸ್ ಮಾಡೋಣ. Y square is 1 minus x square plus z square equals to 1. What cancels from both the sides? Plus 1 cancels. ಏನ್ ಸಿಕ್ತು? ಈ ತರ ರಿಲೇಷನ್ ಸಿಗ್ತಾ ಇದೆ. Is it our defined relation? No, it is not transitive. Okay. ಅರ್ಥ ಆಗ್ತಾ ಇದೆಯಾ? Yes, ma'am. ಓಕೆ, ಎಸ್. ಆಂಟಿಸಿಮೆಟ್ರಿಕ್ ಅಂತೂ ಆಗೋದೇ ಇಲ್ಲ, ಯಾಕಂದ್ರೆ ನಮ್ಗೆ ಸಿಮೆಟ್ರಿಕ್ ಅಂತ ಸಿಕ್ಕಿದೆ. ಸೊ ಆಂಟಿಸಿಮೆಟ್ರಿಕ್ ಅಂತೂ ಆಗೋದೇ ಇಲ್ಲ. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಈ ತರ ಸ್ವಲ್ಪ ಥಿಂಕ್ ಮಾಡೋ ಕ್ವಶನ್ಸ್ ಬರ್ತವೆ ಸಿಇಟಿಯಲ್ಲಿ. ಇದು ಆಕ್ಚುಲಿ ಸಿಇಟಿಯಲ್ಲಿ ಕೇಳಿರೋ ಕ್ವಶನ್. ಓಕೆ, ಏನ್ ಹೇಳ್ತಾರೆ? ಲೆಟ್ ಆರ್ ಬಿ ಅ ಈಕ್ವಿವ್ಯಾಲೆನ್ಸ್ ರಿಲೇಷನ್ ಆನ್ ಅ ಫೈನೈಟ್ ಸೆಟ್ ಎ ಹ್ಯಾವಿಂಗ್ n ಎಲಿಮೆಂಟ್ಸ್. ಏನು ಈಕ್ವಿವ್ಯಾಲೆನ್ಸ್ ರಿಲೇಷನ್ ಅಂದ್ರೆ ಹೇಳಿ? ಎಲ್ಲ equal ಆಗ್ಬೇಕು. Symmetric, transitive. ಎಸ್, ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಎಲ್ಲ ಇರುತ್ತೆ, ಹೌದಲ್ವಾ? ಓಕೆ, ದೆನ್ ದ ನಂಬರ್ ಆಫ್ ಆರ್ಡರ್ಡ್ ಪೇರ್ಸ್ ಇನ್ ಆರ್. ಓಕೆ, ನೋಡಿ ಏನ್ ಹೇಳ್ತಾ ಇದ್ದಾರೆ? ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಇಸ್ ಹೌ ಮಚ್? n. ಓಕೆ, ಅಂದ್ರೆ n ಎಲಿಮೆಂಟ್ಸ್ ಇದಾವೆ.
ಆರ್ ಅನ್ನೋದು ಒಂದು ರಿಲೇಶನ್ ಯಾವ್ದ್ರ ಮೇಲೆ, ಸೆಟ್ ಎ ಮೇಲೆ. ಅಂದ್ರೆ ಆರ್ ನಲ್ಲಿ ಏನೋ ಸ್ವಲ್ಪ ಆರ್ಡರ್ಡ್ ಪೇರ್ಸ್ ಇರ್ತಾವೆ. ಯಾವ ತರ, N1 N2 ಈ ತರ ಏನೋ ಆರ್ಡರ್ಡ್ ಪೇರ್ಸ್ ಇರ್ತಾವೆ. ಒಂದ್ ವೇಳೆ ಆರ್ ಅನ್ನೋದು ಈಕ್ವಿವೆಲೆನ್ಸ್ ರಿಲೇಶನ್ ಆದ್ರೆ ಇದ್ರಲ್ಲಿ ಎಷ್ಟು ಆರ್ಡರ್ಡ್ ಪೇರ್ಸ್ ಇರ್ತಾವೆ ಅನ್ನೋದು ನಿಮ್ ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಎ ಅನ್ನೋದು ಒಂದ್ ಸೆಟ್ ಆಗಿದ್ದು ಇದ್ರಲ್ಲಿ n ಎಲಿಮೆಂಟ್ಸ್ ಇದ್ರೆ ಆರ್ ಅನ್ನೋದು ಒಂದು ಎ ಮೇಲೆ ರಿಲೇಶನ್ ಆಗಿ ಈಕ್ವಿವ್ಯಾಲೆನ್ಸ್ ರಿಲೇಶನ್ ಇದ್ರೆ ಈ ಆರ್ ನಲ್ಲಿ ಆರ್ಡರ್ಡ್ ಪೇರ್ಸ್ ಬರ್ತಾವಲ್ವಾ, ರಿಲೇಶನ್ ಬರೆಯೋದೇನೋ ಆರ್ಡರ್ಡ್ ಪೇರ್ಸ್ಗೆ, ಕರೆಕ್ಟ್ ಅಲ್ವಾ? ಓಕೆ, ಒಂದ್ ವೇಳೆ ಇದು ಈಕ್ವಿವೆಲೆನ್ಸ್ ಆಗಿದ್ರೆ ಇಲ್ಲಿ n ಎಲಿಮೆಂಟ್ಸ್ ಆಗಿದ್ರೆ ಇಲ್ಲಿ ಆರ್ಡರ್ಡ್ ಪೇರ್ ಎಷ್ಟು ಬರ್ತಾವೆ ಅನ್ನೋ ನಿಮ್ದು ಕ್ವೆಶನ್. ಏನೇನ್ ಆಪ್ಷನ್ಸ್ ಇದಾವೆ? ಲೆಸ್ ದ್ಯಾನ್ n, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು n, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು n, ನನ್ ಆಫ್ ದೀಸ್. ಈಗ ನೋಡಿ, ಐ ಟೇಕ್ ವೆರಿ ಸಿಂಪಲ್. n ಅನ್ನೋದು ನಮ್ಗೆ ಗೊತ್ತಿಲ್ಲ. ನಾನು ಸಪೋಸ್ ಏನೋ ಒಂದು 4 ಎಲಿಮೆಂಟ್ಸ್ ಅಂತ ತಗೊಂತೀನಿ, ಸರಿನಾ? ಹೌ ಮೆನಿ ಎಲಿಮೆಂಟ್ಸ್ ಐ ಹ್ಯಾವ್ ಟೇಕನ್ ಹಿಯರ್? 4. If R is a equivalence relation, it should be reflexive or no? It should be. ಹಾಗಾದ್ರೆ ಏನೇನ್ ಇರ್ಲೇಬೇಕು ಇದ್ರಲ್ಲಿ? ಇವಷ್ಟಂತೂ ಇರ್ಲೇಬೇಕಲ್ವಾ? ಓಕೆ, ಈಕ್ವಿವೆಲೆನ್ಸ್ ಅಂದ್ರೆ ರಿಫ್ಲೆಕ್ಸಿವ್ ಇರ್ಲೇಬೇಕು. ಇದು ಸಿಮೆಟ್ರಿಕ್ ಕೂಡ ಇರ್ಲೇಬೇಕಲ್ವಾ? ಇದಕ್ಕೆ ನಾನು ಮತ್ತೆ ಏನ್ ಬರಿಬಹುದು? A, B, B, A ಅಂತ ಬರಿಬಹುದು, ಹೌದಲ್ವಾ? ನೆಕ್ಸ್ಟ್ ಟ್ರಾನ್ಸಿಟಿವ್ ಕೂಡ ಇರ್ಲೇಬೇಕು. ಇದಕ್ಕೆ ಟ್ರಾನ್ಸಿಟಿವ್ ಇದೆ. A, B ಇದ್ದು B, A ಇದ್ರೆ A, A ಇರ್ಲೇಬೇಕು. A, A ಇದೆ. ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಇಷ್ಟು ನಿಮ್ಗೆ ಅರ್ಥ ಆಗಕ್ಕೆ ಸಾಕು. ಈಗ ನೋಡಿ, ಈಕ್ವಿವ್ಯಾಲೆನ್ಸ್ ಇರ್ಬೇಕಂದ್ರೆ ರಿಫ್ಲೆಕ್ಸಿವ್ ಆರ್ಡರ್ಡ್ ಪೇರ್ಸ್ ಇರ್ಬೇಕು, ಸಿಮೆಟ್ರಿಕ್ ಆರ್ಡರ್ಡ್ ಪೇರ್ಸ್ ಇರ್ಬೇಕು, ಟ್ರಾನ್ಸಿಟಿವ್ ಆರ್ಡರ್ಡ್ ಪೇರ್ಸ್ ಇರ್ಬೇಕು. ಈ ರಿಲೇಷನ್ಗೆ ಎಷ್ಟು ಆರ್ಡರ್ಡ್ ಪೇರ್ಸ್ ಬಂದ್ವು? 1, 2, 3, 4, 5, 6. ಹೌದಾ? ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿದ್ವು? 4. ನಂಬರ್ ಆಫ್ ಆರ್ಡರ್ ಪೇರ್ಸ್ ಎಷ್ಟು ಬಂದ್ವು? 6. ಟೆಲ್ ಮಿ, ಇಸ್ ದಿಸ್ ಗ್ರೇಟರ್ ದನ್ 4 ಆರ್ ನೋ? ಓಕೆ, ಈಗ ನಾನು ಇದನ್ನ ತೆಗೆದ್ರೆ ಸ್ಟಿಲ್ ಇಟ್ ವಿಲ್ ಬಿ ಈಕ್ವಿವ್ಯಾಲೆನ್ಸ್. ಯಾಕಂದ್ರೆ ನಾನು ನಿಮ್ಗೆ ಹೇಳಿದೀನಿ A, A ಉಲ್ಟಾ ಏನಾಗುತ್ತೆ? A, Aನೇ ಆಗುತ್ತೆ. ಸೊ ಇಟ್ ಇಸ್ ಸಿಮೆಟ್ರಿಕ್ ಆಲ್ಸೋ. ಆಮೇಲೆ A, A ಇದ್ದು ಮತ್ತೊಂದು A, ಇಂದ ಸ್ಟಾರ್ಟ್ ಆಗೋ ಆರ್ಡರ್ಡ್ ಪೇರ್ ಇಲ್ಲ ಅಂದ್ರೆ ಇಟ್ ವಿಲ್ ಬಿ ಟ್ರಾನ್ಸಿಟಿವ್ ಆಲ್ಸೋ. ಎಸ್, ಸೊ ಇಟ್ ಈಸ್ ಈಕ್ವಿವ್ಯಾಲೆನ್ಸ್. ಇಲ್ಲಿ 4 ಇದ್ರೆ ಇಲ್ಲೂ 4 ಇದೆ. ಅಥವಾ ನಾನು ಈ ತರ ಆಡ್ ಮಾಡ್ತಾ ಹೋದ್ರೆ A, B, B, A, A, C, C, A ಜಾಸ್ತಿ ಬರ್ತಾ ಹೋಗುತ್ತೆ. ಸೊ ಕ್ಯಾನ್ ಐ ಸೇ ದಟ್ ಆರ್ಡರ್ಡ್ ಪೇರ್ಸ್ ಆರ್ ಐದರ್ ಈಕ್ವಲ್ ಟು 4 ಆರ್ ಗ್ರೇಟರ್ ದನ್ 4 ಅಂತ ಹೇಳ್ಬೋದಾ? ಅದೇ ತರ ಇಲ್ಲಿ n ಎಲಿಮೆಂಟ್ಸ್ ಇದ್ರೆ ಇಲ್ಲಿ ಈಕ್ವಿವ್ಯಾಲೆನ್ಸ್ ರಿಲೇಶನ್ ನಲ್ಲಿ ಆರ್ಡರ್ಡ್ ಪೇರ್ಸ್ ಐದರ್ ವಿಲ್ ಬಿ ಈಕ್ವಲ್ ಟು n ಆರ್ ಮೋರ್ ದನ್ n ಅಂತ ಹೇಳ್ಬೋದಾ? ಎಸ್, ಗ್ರೇಟರ್ ದನ್ n ಅಂತ ಹೇಳ್ಬೋದಲ್ವಾ? ಸೊ ವಾಟ್ ಇಸ್ ಯೋರ್ ಆಪ್ಷನ್ ಹಿಯರ್? ಗ್ರೇಟರ್ ದನ್ ಆರ್ ಈಕ್ವಲ್ ಟು n. ಇಸ್ ದಿಸ್ ಕ್ಲಿಯರ್? ಸೊ ಇದೆಲ್ಲ ಹೇಗೆ ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ. ದಿಸ್ ಆರ್ ಆಲ್ ಪ್ಯೂರ್ಲಿ ಬೇಸ್ಡ್ ಆನ್ ಲೈಕ್ ಲಾಜಿಕ್. ಈಕ್ವಿವ್ಯಾಲೆನ್ಸ್ ಇದ್ರೆ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಆರ್ಡರ್ಡ್ ಪೇರ್ಸ್ ಇರ್ಲೇಬೇಕು. ಸೊ ಸ್ವಲ್ಪ ಅಲ್ಲಿ ಆರ್ಡರ್ಡ್ ಪೇರ್ಸ್ ಜಾಸ್ತಿನೇ ಬರ್ತವೆ. ಸೊ ಎಲಿಮೆಂಟ್ಸ್ n ಇದ್ರೆ ಆರ್ಡರ್ಡ್ ಪೇರ್ಸ್ n ಅಷ್ಟು ಇರ್ಬೋದು ಅಥವಾ n ಕಿಂತ ಜಾಸ್ತಿನೇ ಬರ್ತವೆ ಅಂತ ಅರ್ಥ. ಓಕೆ, ನೆಕ್ಸ್ಟ್. Yes, this is a JE question. Okay, please concentrate. Idu JEE question, practice question. Idu mains, JE mains question idu. Yes, we'll start. Yes, ma'am. Which of the following is not correct relation for relation R on the set of real numbers? Okay, andre x prati x, y ಬಿಲಾಂಗ್ಸ್ ಟು ಆರ್, ಸೆಟ್ ಆಫ್ ರಿಯಲ್ ನಂಬರ್ಸ್. ಅಂದ್ರೆ ನೀವು ಯಾವಾಗ ಚೆಕ್ ಮಾಡ್ತಿರ್ತೀರಾ, ನೀವು ಯಾವ್ದಾದ್ರು ರಿಯಲ್ ನಂಬರ್ ತಗೋಬಹುದು ಅಂತ ಅರ್ಥ, ಸರಿನಾ? ಏನ್ ಕೇಳ್ತಾ ಇದ್ದಾರೆ? ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಕರೆಕ್ಟ್ ಅಂದ್ರೆ ಯಾವ್ದು ಇಲ್ಲಿ ತಪ್ಪಾಗಿರೋದು ಸ್ಟೇಟ್ಮೆಂಟ್ ಅಂತ ಕೇಳ್ತಾ ಇದ್ದಾರೆ, ಸರಿನಾ? ಸೊ ನಮ್ಗೆ ಬೇಕಾಗಿರೋದು ರಾಂಗ್ ಇರೋ ಸ್ಟೇಟ್ಮೆಂಟ್. ಓಕೆ, ವಿಲ್ ಚೆಕ್ ಒನ್ ಬೈ ಒನ್. ಫಸ್ಟ್ ಒನ್, ಕಾನ್ಸಂಟ್ರೇಟ್.
ಏನ್ ಹೇಳ್ತಾ ಇದ್ದಾರೆ, ಎಕ್ಸ್ ವೈ ಇಸ್ ಅ ರಿಲೇಶನ್ ಸಚ್ ದಟ್ ಮಾಡ್ಯುಲಸ್ ಆಫ್ ಎಕ್ಸ್ ಮೈನಸ್ ಮಾಡ್ಯುಲಸ್ ಆಫ್ ವೈ ಇಸ್ ಆಲ್ವೇಸ್ ಲೆಸ್ ದನ್ ಇರ್ ಈಕ್ವಲ್ ಟು 1. ಇದು ರಿಫ್ಲೆಕ್ಸಿವ್ ಇದೆ ಬಟ್ ಸಿಮೆಟ್ರಿಕ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಕರೆಕ್ಟಾ ನಾಟ್ ಕರೆಕ್ಟಾ ನಾವು ಚೆಕ್ ಮಾಡ್ಬೇಕು. ಈಗ ರಿಫ್ಲೆಕ್ಸಿವ್ ಅಂದ್ರೆ ಏನು, ಎಕ್ಸ್ ಎಕ್ಸ್. ವಾಟ್ ಇಸ್ ಮಾಡ್ಯುಲಸ್ ಆಫ್ ಎಕ್ಸ್ ಮೈನಸ್ ಮಾಡ್ಯುಲಸ್ ಆಫ್ ಎಕ್ಸ್? 0. 0 ಲೆಸ್ ದನ್ 1. 0 ಲೆಸ್ ದನ್ 1 ಅನ್ನೋದು ಕರೆಕ್ಟ್ ಅಲ್ವಾ? Yes, yes. ಸೊ ಇದು ರಿಫ್ಲೆಕ್ಸಿವ್ ಅಂತೂ ಇದೆ, ಸರಿನಾ? ಆದ್ರೆ ಇದು ನಾಟ್ ಸಿಮೆಟ್ರಿಕ್ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ನಾಟ್ ಸಿಮೆಟ್ರಿಕ್ ಅಂತ ಯಾವಾಗ ಹೇಳ್ತೀರಾ? ಇಫ್ ಎಕ್ಸ್ ಅಥವಾ ಸಿಮೆಟ್ರಿಕ್ ಅಂತ ಯಾವಾಗ ಹೇಳ್ತೀರಾ? ದಿಸ್ ಬೋತ್ ಶುಡ್ ಬಿ ಟ್ರೂ. ಓಕೆ, ನಾವು ವಾಟ್ ಇಸ್ ಡೆಫಿನೆಟ್ಲಿ ಟ್ರೂ ಹಿಯರ್? ದಿಸ್ ಇಸ್ ಡೆಫಿನೆಟ್ಲಿ ಟ್ರೂ ಹಿಯರ್. ಎಸ್ ಆರ್ ನೋ? Yes, ma'am. ಓಕೆ, ಈಗ ನಾನು ಏನೋ ಒಂದು ರಿಯಲ್ ನಂಬರ್ ತಗೊಂತೀನಿ. ಸೇ ಎಕ್ಸ್ ಅನ್ನ 1 ಅಂತ ತಗೊಂಡು y ಅನ್ನ 5 ಅಂತ ತಗೋತೀನಿ, ಸರಿನಾ? ಓಕೆ, 1 ಮೈನಸ್ ಮಾಡ್ಯುಲಸ್ ಆಫ್ 1 ಮಾಡ್ಯುಲಸ್ ಆಫ್ 5. ಮಾಡ್ಯುಲಸ್ ಆಫ್ 1 ಅಂದ್ರೆ 1. ಸೊ minus 4 is less than 1. So x comma y is correct. So I have to check for y comma x, right? Yes, yes. y comma x ಅಂದ್ರೆ ನಾನು ಉಲ್ಟಾ ಬರೆದ್ರೆ ಇದೇನಾಗುತ್ತೆ, 5 minus 1 ಆಗುತ್ತೆ. ಬಟ್ ವಾಟ್ ಇಸ್ 5 minus 1? 4. Is 4 less than 1? No. Okay, so y comma x does not belong to R. ಅಂದ್ರೆ it is not symmetric. It is not symmetric. ಅಂದ್ರೆ ಅದ್ರ ಪ್ರಕಾರ ಅವ್ರು ಹೇಳ್ತಾ ಇರೋದು ಕರೆಕ್ಟ್ ಇದೆಯಲ್ವಾ? Yes, yes, ma'am. ಅವ್ರು ಹೇಳ್ತಾ ಇರೋದು ಕರೆಕ್ಟ್ ಇದೆ, ನಮಗ್ ಬೇಕಾಗಿರೋದು ನಾಟ್ ಕರೆಕ್ಟ್. ಸೊ ಇದು ನಮ್ದು ಆನ್ಸರ್ ಅಲ್ಲ. ಆರ್ ಯು ಆಲ್ ಅಂಡರ್ಸ್ಟ್ಯಾಂಡಿಂಗ್? Yes, ma'am. Okay, we'll go to second statement. Second statement ಏನಿದೆ, x comma y belongs to relation R such that ಇದು ಮಾಡ್ಯುಲಸ್ ಆಫ್ ಎಕ್ಸ್ ಮೈನಸ್ ವೈ ರಿಫ್ಲೆಕ್ಸಿವ್ ಕೂಡ ಇದೆ, ಸಿಮೆಟ್ರಿಕ್ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ಮಾಡ್ಯುಲಸ್ ಬೇರೆನೆ ಇತ್ತು, ಈ ಮಾಡ್ಯುಲಸ್ ಬೇರೆನೆ ಇದೆ. ಇದು ಮಾಡ್ಯುಲಸ್ ಆಫ್ ಈಚ್ ನಂಬರ್ ಇತ್ತು, ನಾವು ಬೋತ್ ನಂಬರ್ಸ್ ಆರ್ ಅಂಡರ್ ದ ಮಾಡ್ಯುಲಸ್. ಈಗ ರಿಫ್ಲೆಕ್ಸಿವ್ ಅಂದ್ರೆ ಎಕ್ಸ್ ಮೈನಸ್ ಎಕ್ಸ್, ಯುಲ್ ಗೆಟ್ 0. ಹೌದಾ? 0 ಲೆಸ್ ದನ್ 1. ಇಸ್ ಇಟ್ ರಿಫ್ಲೆಕ್ಸಿವ್? Yes, ma'am. ನೆಕ್ಸ್ಟ್, ಎಕ್ಸ್ ಮೈನಸ್ ವೈ ಲೆಸ್ ದನ್ 1 ಇದ್ರೆ ವೈ ಮೈನಸ್ ಎಕ್ಸ್ ಕೂಡ ಲೆಸ್ ದನ್ 1 ಇರಲೇಬೇಕು ಅಂಡರ್ ದ ಮಾಡ್ಯುಲಸ್. ನೋಡೋಣ. ಈಗ ಫಾರ್ ಎಕ್ಸಾಂಪಲ್ ನಾನು 1 ಮೈನಸ್ 0 ತಗೊಂಡ್ರೆ ಇಸ್ 1 ಮೈನಸ್ 0 1 ಇಸ್ ಲೆಸ್ ದನ್ ಈಕ್ವಲ್ ಟು 1? ಎಸ್. ಉಲ್ಟಾ ಮಾಡಿದ್ರೆ 0 ಮೈನಸ್ 1 ಆಯ್ತು. ಬಟ್ 0 ಮೈನಸ್ 1 ಇಸ್ ಮೈನಸ್ 1. ಅಂಡರ್ ದ ಮಾಡ್ಯುಲಸ್ ತಗೊಂಡ್ರೆ 1 ಆಯ್ತು. ಕರೆಕ್ಟ್ ಅಲ್ವಾ? Yes, yes, ma'am. ಸರ್, ಇಸ್ ಇಟ್ ಸಿಮೆಟ್ರಿಕ್? Yes, ma'am. ಸಿಮೆಟ್ರಿಕ್ ಕೂಡ ಇದೆ. ಯು ಟೇಕ್ ಎನಿ ರಿಯಲ್ ನಂಬರ್ ಆಫ್ ಯೋರ್ ವಿಶ್. ಓಕೆ, ಸೊ ಅದ್ರ ಪ್ರಕಾರ ಅವ್ರು ಹೇಳ್ತಾ ಇರೋದು ಕರೆಕ್ಟ್ ಇದೆಯಲ್ವಾ? Yes, yes, ma'am. ಇದು ಕರೆಕ್ಟ್ ಇದೆ ಅಂತ ಆಯ್ತು. ನಮ್ಗೆ ಬೇಕಾಗಿರೋದು ರಾಂಗ್. ನೆಕ್ಸ್ಟ್, ಥರ್ಡ್ ಒನ್. ಇದೆ ಸೇಮ್ ರಿಲೇಶನ್, ಆದ್ರೆ ಎಲ್ಲಿಂದ ಎಲ್ಲಿ ಲಾಯ್ ಆಗ್ಬೇಕಿದು? 0 ಇಂದ 1 ಗೆ ಲಾಯ್ ಆಗ್ಬೇಕು. ಹೌದಾ? ಏನ್ ಹೇಳ್ತಾ ಇದ್ದಾರೆ? ಇದು ಸಿಮೆಟ್ರಿಕ್ ಇದೆ, ಟ್ರಾನ್ಸಿಟಿವ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸಿಮೆಟ್ರಿಕ್ ಗೆ ನೋಡೋಣ. ಬಟ್ ಯಾವ ತರ ಸಿಮೆಟ್ರಿಕ್ ತಗೋಬೇಕು ನೀವು? 0 ಅದಕ್ಕಿಂತ ಕಡಿಮೆ ಇರಬೇಕು, ಆ ಬರೋ ನಂಬರ್ 1 ಕಿಂತ ಕಡಿಮೆ ಇರಬೇಕು. ಯಾವ ನಂಬರ್ ತಗೋಬಹುದು? ಓಕೆ, ಸಿಮೆಟ್ರಿಕ್ ಗೆ 1 ಮತ್ತೆ 0 ತಗೊಳ್ಳೋಣ. Yes, ma'am. 1 ಮತ್ತೆ 0 ತಗೊಂಡ್ರೆ ನೋಡೋಣ. ಸೊ ಸಿಮೆಟ್ರಿಕ್ 1 ಮೈನಸ್ 0. ಸೊ 1 ಮೈನಸ್ 0 ಅಂದ್ರೆ ಎಷ್ಟಾಯ್ತು? 1 ಆಯ್ತು. ಮಾಡ್ಯುಲಸ್ ಆಫ್ 1 ಇಸ್ 1. ಓಕೆ, ಸೊ ದಿಸ್ ಇಸ್ ಎಕ್ಸ್ ಮೈನಸ್ ವೈ. 0 ಇಸ್ ಲೆಸ್ ದನ್ 1, 1 ಇಸ್ ಈಕ್ವಲ್ ಟು 1. ಓಕೆ, ಫೈನ್, ನೋ ಪ್ರಾಬ್ಲಮ್. ಇದನ್ನ ಉಲ್ಟಾ ಮಾಡಿದ್ರೆ ಇದು ಎಕ್ಸ್ ಕಾಮ ವೈ ಗೆ ಆಯ್ತು. ಈಗ ನಾವ್ ಯಾವ್ದಕ್ ಚೆಕ್ ಮಾಡ್ಬೇಕು? ವೈ ಕಾಮ ಎಕ್ಸ್ ಗೆ, ಬಿಕಾಸ್ ಸಿಮೆಟ್ರಿಕ್ ಅಂತ ಹೇಳ್ತಾ ಇದ್ದಾರೆ. ನೋಡೋಣ. y comma x ಅಂದ್ರೆ y minus x, 0 minus 1. So ಇದು 0. Modulus of minus 1 is 1 only. ಸೇಮೇ ಬಂತಲ್ವಾ? Yes, ma'am. ಹಾಗಾದ್ರೆ ಇದು ಸಿಮೆಟ್ರಿಕ್ ಇದೆ. ಓಕೆ, ಸಿಮೆಟ್ರಿಕ್ ಇದೆ. ನೆಕ್ಸ್ಟ್ ಯಾವ್ದು ಹೇಳಿದ್ದಾರೆ? ಟ್ರಾನ್ಸಿಟಿವ್. ಟ್ರಾನ್ಸಿಟಿವ್ ಗೆ ಚೆಕ್ ಮಾಡೋಣ. ಟ್ರಾನ್ಸಿಟಿವ್ ಚೆಕ್ ಮಾಡ್ಬೇಕಂದ್ರೆ ಯಾವ್ದಕ್ಕೆ ಇದು ನಿಜ ಇದ್ದೇ ಇರುತ್ತೆ? X, Y. y ಮತ್ತೆ yz ಗೆ ಇದ್ದೇ ಇರುತ್ತೆ ಅನ್ನೋ ತರ ನಂಬರ್ ನಾವು ತಗೋಬೇಕು ಇವಾಗ.
ಯಾವ ತರ 0 should be less than this and 0 should be less than y minus z. ಓಕೆ, ಯಾವ ನಂಬರ್ ತಗೊಳ್ಳೋಣ? 1 2 3 ಅಂತ ತಗೊಂಡ್ ನೋಡೋಣ. Yes, ma'am. 1 2 3 ಎಕ್ಸ್ ವೈ ಮತ್ತೆ ವೈ ಝೆಡ್ ಗೆ ಟ್ರೂ ಇರಬೇಕು, ಸರಿನಾ? ಸೊ 0 ಲೆಸ್ ದನ್ 1 minus 2 ಎಷ್ಟಾಯ್ತು? -1. ಬಟ್ ಮಾಡ್ಯುಲಸ್ ಆಫ್ -1 ಎಷ್ಟಾಯ್ತು? One. ಸರಿ, ಇದು ಎಕ್ಸ್ ವೈ ಗೆ ಕರೆಕ್ಟ್ ಇದೆ. y, z. ಸೊ 0 ಲೆಸ್ ದನ್ 2 minus 3 ಅಂದ್ರೆ -1. -1 ಮಾಡ್ಯುಲಸ್ ಇಸ್ +1. ಓಕೆ, y minus z ಗೂ ಕರೆಕ್ಟ್ ಇದೆ. ನಾವ್ ಯಾವ್ದಕ್ ಚೆಕ್ ಮಾಡ್ಬೇಕು ಇವಾಗ? Z. ಎಕ್ಸ್ ಝೆಡ್. ಓಕೆನಾ? ಸೊ ಎಕ್ಸ್ ಝೆಡ್ ಅಂದ್ರೆ ಎಕ್ಸ್ ಎಷ್ಟಿದೆ? 1. ಝೆಡ್ ಎಷ್ಟು ತಗೊಂಡ್ವಿ? -3. ಓಕೆ, 0 ಲೆಸ್ ದನ್ ಇದು -2 ಆಯ್ತು. ಮಾಡ್ಯುಲಸ್ ಆಫ್ 2 ಅಂದ್ರೆ -2 ಅಂದ್ರೆ ಎಷ್ಟಾಯ್ತು? +2. ಓಕೆ, ಈಸ್ 0 ಲೆಸ್ ದನ್ 2? ಎಸ್, 0 ಇಸ್ ಲೆಸ್ ದನ್ 2, ಕರೆಕ್ಟ್ ಅಲ್ವಾ? Yes, ma'am. ಆದ್ರೆ ಈಸ್ 2 ಲೆಸ್ ದನ್ 1? No, ma'am. ಸೊ ಇದು ಏನಾಯ್ತು? ಎಕ್ಸ್ ಝೆಡ್ ಬಿಲಾಂಗ್ ಆಗ್ತಾ ಇಲ್ಲ. ದಟ್ ಮೀನ್ಸ್ ಇಟ್ ಇಸ್ ನಾಟ್ ಟ್ರಾನ್ಸಿಟಿವ್. Yes, ma'am. ಇದು ಸಿಮೆಟ್ರಿಕ್ ಬಂತು, ಆದ್ರೆ ಟ್ರಾನ್ಸಿಟಿವ್ ಬರ್ಲಿಲ್ಲ. ಆದ್ರೆ ಅವ್ರು ಏನ್ ಹೇಳ್ತಾ ಇದ್ದಾರೆ? ಟ್ರಾನ್ಸಿಟಿವ್ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇದು ಆಪ್ಷನ್ ರಾಂಗ್ ಆಯ್ತಲ್ವಾ? Yes, ma'am. So what is the they had asked not correct. So which is not correct here? Option C is not correct. Option D. Option D ಒಂದೇ ಆಕ್ಚುಲಿ ಇಲ್ಲಿ ನನ್ ಆಫ್ ದೀಸ್ ಆಲ್ ಆಫ್ ದೀಸ್ ಈ ತರ ಆಪ್ಷನ್ ಇಲ್ಲ ಅಂದ್ಮೇಲೆ ನಿಮ್ ಸಿನೇ ಆಪ್ಷನ್ ಕರೆಕ್ಟ್ ಆಗಿರುತ್ತೆ. ನಾನು ಅದಕ್ಕೆ ಬರೋಳಿದ್ದೆ. ನೆಕ್ಸ್ಟ್ ಪಾಯಿಂಟ್, ಡಿ ಆಪ್ಷನ್ ಹೋಮ್ವರ್ಕ್ ಅಂತ ಟ್ರೈ ಮಾಡ್ತೀರಾ? Yes, ma'am. ಅವ್ರು ಏನ್ ಹೇಳ್ತಾ ಇದ್ದಾರೆ? ಡಿ ಅಲ್ಲಿ ಟ್ರಾನ್ಸಿಟಿವ್ ಇಲ್ಲ, ಸಿಮೆಟ್ರಿಕ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆ, ಅಂದ್ರೆ ನಿಮ್ದು ಆ ರಿಲೇಷನ್ ಟ್ರಾನ್ಸಿಟಿವ್ ಬರಬಾರ್ದು, ಸಿಮೆಟ್ರಿಕ್ ಬರಬಾರ್ದು. ಆ ತರ ಯಾವ್ದಾದ್ರು ನಂಬರ್ಸ್ ತಗೊಂಡ್ ಟ್ರೈ ಮಾಡ್ತೀರಾ? ಆಪ್ಷನ್ ಡಿ. Yes, ma'am. ಕ್ವಶನ್ ಬರ್ಕೊಳ್ಳಿ, ಆಪ್ಷನ್ ಬರ್ಕೊಳ್ಳಿ, ಯಾವ್ದಾದ್ರು ರಿಯಲ್ ನಂಬರ್ ತಗೊಳ್ಳಿ. ಅದು ಒಂದ್ಸಲ ಸಿಮೆಟ್ರಿಕ್ ಬರ್ಬೋದು, ಬಟ್ ಎಲ್ಲಾ ರಿಯಲ್ ನಂಬರ್ಸ್ಗೂ ಬರಲ್ಲ. ಸಮ್ ಟೈಮ್ಸ್ ಬರ್ಬೋದು, ಬರ್ದೇ ಇರ್ಬೋದು. ಅವ್ರು ಹೇಳ್ತಾ ಇದ್ದಾರೆ ಸಿಮೆಟ್ರಿಕ್ ಇಲ್ಲ ಅಂತ, ಅದ್ ನಿಮಗ್ ಸಿಮೆಟ್ರಿಕ್ ಬರಬಾರ್ದು. ಓಕೆ, ಟ್ರೈ ಮಾಡ್ತೀರಾ? Yes, ma'am. ಸೊ ಏನಿದೆ? ಮಾಡ್ಯುಲಸ್ ಆಫ್ ಎಕ್ಸ್ ಮೈನಸ್ ಮಾಡ್ಯುಲಸ್ ಆಫ್ ವೈ ಲೆಸ್ ದನ್ ಈಕ್ವಲ್ ಟು 1 ಅನ್ನೋದು ನಿಮ್ದು ಆಪ್ಷನ್ ಡಿ. Okay. Shall we take in the next class or ಹೇಗೆ ಕುಂತ್ಕೋತೀರಾ ಅಥವಾ ವಿಲ್ ಟೇಕ್ ಇನ್ ನೆಕ್ಸ್ಟ್ ಕ್ಲಾಸ್? ಮ್ಯಾಮ್, ಕ್ವಶನ್ ಅರ್ಥ ಆಗ್ಲಿಲ್ಲ. ಯಾವುದು? ಅಂದ್ರೆ ನೀವು ಇವಾಗ ಹೇಳಿದ್ರಲ್ವಾ? ಆಪ್ಷನ್ ಅಂದ್ರೆ ಇನ್ನೊಂದ್ ಸ್ವಲ್ಪ ಹೊತ್ತು ಕುಂತ್ಕೋತೀರಾ? ಇನ್ನೊಂದ್ 2-3 ಕ್ವಶನ್ ಇದೆ, ಮಾಡ್ಲಾ ಅಥವಾ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಮಾಡೋಣ? ಮಾಡಿ ಮ್ಯಾಮ್. ಮಾಡ್ಬಿಡ್ಲಾ? ಎಸ್ ಮ್ಯಾಮ್. ಓಕೆ, ತುಂಬಾ ಈಸಿ ಕ್ವೆಶನ್, ಇದನ್ನ ಬೇಗ ಬೇಗ ಮುಗಿಸ್ಬಿಡೋಣ. ಫಸ್ಟ್ ಕ್ವೆಶನ್ ಮಾಡಿದ್ವಲ್ಲ ಅದೇ ತರ. ಲೆಟ್ ದ ರಿಲೇಷನ್ ಆರ್ ಬಿ ಡಿಫೈನ್ಡ್ ಇನ್ ಎನ್ ಅಂದ್ರೆ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ 3a plus 2b equals to 27. Then what is the relation R? Okay, so relation R ಹೇಗೆ ಬರೀತೀರಾ? ಆರ್ಡರ್ಡ್ ಪೇರ್ಸ್ a, b. a ಅನ್ನೋದು ನ್ಯಾಚುರಲ್ ನಂಬರ್ ಆಗಿರ್ಬೇಕು, b ಅನ್ನೋದು ನ್ಯಾಚುರಲ್ ನಂಬರ್ ಆಗಿರ್ಬೇಕು ಅಂತ ಹೇಳ್ತಾರೆ, ಸರಿನಾ? ಸೊ ಕೊಟ್ಟಿರೋ ರಿಲೇಷನ್ ಏನು? 3a plus 2b equals to 27. So I can write 2b as 27 minus 3a, b as 27 minus 3a divided by 2. ಕರೆಕ್ಟ್ ಅಲ್ವಾ? ಈಗ ಎರಡು ನ್ಯಾಚುರಲ್ ನಂಬರ್ಸ್ ಇರೋದು. ಸೊ 0 ಬರಬಾರ್ದು, ಫ್ರಾಕ್ಷನ್ಸ್ ಬರಬಾರ್ದು, ನೆಗೆಟಿವ್ ಬರಬಾರ್ದು. ಸೊ ವಿಲ್ ಸ್ಟಾರ್ಟ್ ವಿತ್ 1 by 1. ಈಗ ಫಸ್ಟ್ ನ್ಯಾಚುರಲ್ ನಂಬರ್ 1 ಅಂತ ತಗೊಂಡ್ರೆ 3 into 1 is 3. 27 minus 3 ಎಷ್ಟಾಯ್ತು? 24. ಕರೆಕ್ಟ್? ಸೊ 24 by 2 ಎಷ್ಟಾಯ್ತು? 12. 2 ತಗೊಂಡ್ರೆ 3 into 2 is 6. 27 minus 6 ಎಷ್ಟಾಯ್ತು? 21. 21 by 2. Is it a natural number? 21 by 2 ಬರುತ್ತಲ್ವಾ? ಅಂದ್ರೆ ಎಷ್ಟಾಯ್ತು? 10. It is not a natural number. So 2 ಬರಲ್ಲ. ನೆಕ್ಸ್ಟ್ 3 ತಗೊಳ್ಳೋಣ. 3 ತಗೊಂಡ್ರೆ 3 into 3 ಎಷ್ಟಾಯ್ತು? 9 ಆಯ್ತು. 27 minus 9 ಎಷ್ಟಾಯ್ತು? 18. 18 by 2 ಎಷ್ಟಾಯ್ತು?
9. 9. ಓಕೆ 4 ತಗೊಂಡ್ರೆ 4 3s are 12. 27 minus 12 ಎಷ್ಟಾಯ್ತು 15/2. 15/2 is it a natural number? No, ma'am. No. So 4 ತಗೊಳಂಗಿಲ್ಲ. 5 ತಗೋಬೋದಾ 3 into 5 is 15. 27 minus 15 ಅಂದ್ರೆ 12 ಆಯ್ತು. 12/2 ಅಂದ್ರೆ ಎಷ್ಟಾಯ್ತು 6 ಆಯ್ತು. 6 ತಗೊಂಡ್ರೆ 6 into 3 is 18. 27 minus 18 ಫ್ರಾಕ್ಷನ್ ಬರುತ್ತಲ್ವಾ ಮತ್ತೆ Yes, ma'am. ಅದು ಬರಲ್ಲ. ನೆಕ್ಸ್ಟ್ 7 ತಗೊಳ್ಳೋಣ 3 into 7 27 ಸಾರಿ 21. 27 minus 21 6 ಆಯ್ತು. 6/2 ಎಷ್ಟಾಯ್ತು 3 ಆಯ್ತು. 8 ತಗೊಂಡ್ರೆ ಈಗ ನೋಡಿ 8 ತಗೊಂಡ್ರೆ 24 ಆಯ್ತು. ಇದು 25/2 ಇದು ಕೂಡ ಬರಲ್ಲ. ನೆಕ್ಸ್ಟ್ ಇಷ್ಟೇ ಬರುತ್ತಲ್ವಾ ಇಲ್ಲಿ 9 ಬರುತ್ತೆ. 9 ತಗೊಳ್ಳೋಣ. 9 ತಗೋಬೋದಾ ನೋಡೋಣ. 9 ತಗೊಂಡ್ರೆ ಇದು 27 ಆಯ್ತಲ್ವಾ. 27 27 0 ಆಯ್ತು. ಬಟ್ ಬಿ ಆಲ್ಸೋ ಶುಡ್ ಬಿ ನ್ಯಾಚುರಲ್ ನಂಬರ್. yes or no? Yes, ma'am. But 0 is not a natural number. So here it stops, and when you take the larger number it starts becoming negative. ಹಾಗಾದ್ರೆ ಇಲ್ಲೇ ನಿಮ್ದು ರಿಲೇಷನ್ ಸ್ಟಾಪ್ ಆಯ್ತು. ಹಾಗಾದ್ರೆ ಇದ್ರ ಪ್ರಕಾರ ಯಾವ ರಿಲೇಷನ್ ಕರೆಕ್ಟ್ ಆಗುತ್ತೆ ಕೊಟ್ಟಿರೋ 4 ಆಪ್ಷನ್ಸ್ ಅಲ್ಲಿ ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್. ಹೌದಾ? Yes, ma'am. ಓಕೆ. ಸೊ ಕೀಪ್ ಇನ್ ಮೈಂಡ್ ಎ ಅಂಡ್ ಬಿ ಬೋತ್ ಆರ್ ನ್ಯಾಚುರಲ್ ನಂಬರ್ಸ್. ಅಂದ್ರೆ 0 ನೆಗೆಟಿವ್ ಡೆಸಿಮಲ್ಸ್ ಫ್ರಾಕ್ಷನ್ಸ್ ಆ ತರ ಏನು ಬರಬಾರ್ದು. ಓಕೆ. ರಿಮೈನಿಂಗ್ ಸ್ವಲ್ಪ ಇದಕ್ಕೆ ಈ ಕ್ವಶನ್ಸ್ ಮಾಡೋದಕ್ಕೆ ಟೈಮ್ ಬೇಕು. ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲೇ ತಗೊಂತೀನಿ, ಪರವಾಗಿಲ್ಲ. ಓಕೆ, ಟೈಮ್ ಬೇಕು ಇದಕ್ಕೆ. ಅಟ್ ಲೀಸ್ಟ್ ಒಂದು 10 ಮಿನಿಟ್ಸ್ ಆದ್ರೂ ಬೇಕು ಪರ್ ಕ್ವಶನ್. ನಾಟ್ 10 ಮಿನಿಟ್ಸ್ 5 ಮಿನಿಟ್ಸ್. ಓಕೆ. ಸ್ವಲ್ಪ ನೆಕ್ಸ್ಟ್ ಕ್ಲಾಸ್ ಬರೋಕ್ಕಿಂತ ಮುಂಚೆ ಫಂಕ್ಷನ್ಸ್ ಡೊಮೇನ್ ಹೇಗೆ ಕಂಡು ಹಿಡಿಬೇಕು, ರೇಂಜ್ ಹೆಂಗೆ ಕಂಡು ಹಿಡಿಬೇಕು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡು ಬನ್ನಿ. ಸರಿನಾ? Yes, ma'am. ಎನಿ ಡೌಟ್ ಟುಡೇ ಸೆಷನ್ ಟು ಎನಿವನ್? No, ma'am. ಸರಿ, ಓಕೆ ಫೈನ್. ಕೀಪ್ ಪ್ರಾಕ್ಟೀಸಿಂಗ್. ನೆಕ್ಸ್ಟ್ ಕ್ಲಾಸ್ ಫಂಕ್ಷನ್ಸ್ ಮಾಡೋಣ. ಅದಾದ್ಮೇಲೆ ಕಂಟಿನ್ಯೂಟಿ ಡಿಫರೆನ್ಷಿಯಬಿಲಿಟಿ ಸ್ಟಾರ್ಟ್ ಮಾಡೋಣ. Okay, ma'am. ಎಸ್. Thank you, ma'am. Thank you, madam. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್.